ನೀಟಾಗಿ ಬ್ರಷ್ ಮಾಡಲಿಲ್ಲ, ಊಟ ಆದ ತಕ್ಷಣ ಬಾಯಿ ಮುಕ್ಕಳಿಸಿಲ್ಲ, ಮೇಂಟೆನೆನ್ಸ್ ಸರಿ ಮಾಡಲಿಲ್ಲ ಅಂದ್ರೆ ಕೊಳೆ ಮತ್ತು ಬ್ಯಾಕ್ಟೀರಿಯಾ ಎಲ್ಲ ಸೇರ್ಕೊಂಡು ಕ್ಯಾಲ್ಕುಲಸ್ ಅಂತ ಗಟ್ಟಿಯಾಗಿ ಕುತ್ಕೋತದೆ. ಅದು ಡೀಪ್ ಆಗಿ ಹೋಗಿ ಹೋಗಿ ಮೂಳೆಯನ್ನ ಕರಗಿಸ್ತಾ ಹೋಗುತ್ತೆ. ಪಾಪ ಚಿಕ್ಕ ವಯಸ್ಸಿನಲ್ಲಿ ಎಷ್ಟೋ ಜನ ಬರ್ತಾರೆ, ಎಲ್ಲ ಅಲ್ಲಿ ಕೀಳ್ಬೇಕಾಗತ್ತೆ. ಸೊ ಡೆಂಟಲ್ ಇಂಪ್ಲಾಂಟ್, do you think it's better than everything else that is there, ಅಥವಾ is it just another procedure ಅಂತ ನಿಮಗೆ ಅನ್ನಿಸ್ತಾ ಇದೆಯಾ? ಡೆಂಟಲ್ ಇಂಪ್ಲಾಂಟ್ಸ್ ಅಂದ್ರೆ ಯಾವ ತರ ಇರುತ್ತೆ ಅಂದ್ರೆ ನೀವು ಯು ಆರ್ ಗೋಯಿಂಗ್ ಟು ಫೀಲ್ ಇಟ್ ನ್ಯಾಚುರಲ್. ನೀವು ಒರಿಜಿನಲ್ ತರ ಫೀಲ್ ಮಾಡ್ತೀರಾ, ಊಟ ಮಾಡ್ಲಿಕ್ಕೂ ನ್ಯಾಚುರಲ್ ಅನ್ಸುತ್ತೆ. ಯು ವಿಲ್ ಫೀಲ್ ಇಟ್ ಈಸ್ ಲೈಕ್ ಪಾರ್ಟ್ ಆಫ್ ಯುವರ್ ಬಾಡಿ. ಸೊ ಸುಮಾರು ಜನ ಏನ್ ಮಾಡ್ತಾರೆ, ಕೆಲವೊಂದಲ್ಲಿ ಚೆನ್ನಾಗಿರುತ್ತೆ, ಕೆಲವೊಂದಲ್ಲಿ ಹೋಗಿರುತ್ತೆ. ಆ ಚೆನ್ನಾಗಿರೋ ಅಲ್ಲನ್ನ ತೆಗೆಸ್ಬಿಟ್ಟು ಇಂಪ್ಲಾಂಟ್ಸ್ ಹಾಕಿಸ್ಕೊಂತಾರೆ ಅಥವಾ ಫುಲ್ ಸೆಟ್ ಹಾಕಿಸ್ಕೊಂತಾರೆ. ಆದಷ್ಟು ಎಷ್ಟೇ ಅಲ್ಲಿ ಗಟ್ಟಿ ಇರ್ಲಿ, 2 ಅಲ್ಲಿ ಗಟ್ಟಿ ಇರ್ಲಿ, 4 ಅಲ್ಲಿ ಗಟ್ಟಿ ಇರ್ಲಿ, ಅದನ್ನ ಉಳಿಸ್ಕೊಳ್ಳಿ. ಎಷ್ಟು ಹೋಗಿದೆ ಅಷ್ಟೇ ಅಲ್ಲಲ್ಲಿ ನೀವು ಕಟ್ಸ್ಕೊಂಡ್ರೆ ಒಳ್ಳೇದು. ಈಗ ಇದರ ಪ್ರೈಸ್ ಮಾತಾಡ್ಲೇಬೇಕಲ್ವಾ? ಡೆಂಟಿಸ್ಟ್ ಆರ್ ಎಕ್ಸ್ಪೆನ್ಸಿವ್, ಎಲ್ಲರೂ ತಲೆಯಲ್ಲಿ ಇದೆ ಅದು. ಆಕ್ಚುಲಿ ಹೇಳ್ಬೇಕಂದ್ರೆ ಡೆಂಟಿಸ್ಟ್ ಆರ್ ನಾಟ್ ಎಕ್ಸ್ಪೆನ್ಸಿವ್, ಡಿಲೇ ಇಸ್ ಎಕ್ಸ್ಪೆನ್ಸಿವ್. ಟ್ರೀಟ್ಮೆಂಟ್ ಅನ್ನ ಇನಿಷಿಯಲ್ ಸ್ಟೇಜ್ ಅಲ್ಲಿ ತಗೊಂಡ್ರೆ ವೆರಿ ಸಿಂಪಲ್ ಆಗಿ ಮುಗೀತದೆ. ಡೆಂಟಲ್ ಟ್ರೀಟ್ಮೆಂಟ್ಸ್ ಅನ್ನ ಆದಷ್ಟು ಪೇನ್ಲೆಸ್ ಮಾಡಕ್ ಟ್ರೈ ಮಾಡ್ತೀವಿ. ಈಗ ಒಂದು ಇಂಜೆಕ್ಷನ್ ಕೊಟ್ರೆ ಅದೇ ಇಂಜೆಕ್ಷನ್ ನಾವು ಎಷ್ಟು ರೂಟ್ ಕೆಲ ಇರ್ತಾ ಮುಗಿಸ್ಕೊಂತೀವಿ, ಅಲ್ಲಿ ತೆಗಿಬೇಕಾ ಅದರಲ್ಲೇ ಮಾಡ್ಕೊಂತೀವಿ, ಇಂಪ್ಲಾಂಟ್ ಹಾಕ್ಬೇಕಾ ಅದರಲ್ಲೇ ಮಾಡ್ತೀವಿ. ಈ ತರ ನಂಬರ್ ಆಫ್ ವಿಸಿಟ್ಸ್ ಅನ್ನು ಕಟ್ ಆನ್ ಮಾಡಬಹುದು. ನಂಬರ್ ಆಫ್ ಇಂಜೆಕ್ಷನ್ಸ್, ನಂಬರ್ ಆಫ್ ಮೆಡಿಸಿನ್ಸ್ ನಾವು ಆದಷ್ಟು ಅವಾಯ್ಡ್ ಮಾಡ್ತೀವಿ. ಈಗ ದೂರಿಂದ ಬರ್ತಾರೆ ಎಷ್ಟೋ ಜನ, 500 ಕಿಲೋಮೀಟರ್ಸ್, 1000 ಕಿಲೋಮೀಟರ್ಸ್ ಅಬ್ರಾಡ್ ಇಂದ ಬರ್ತಾರೆ. ಅವ್ರಿಗೆ ಇವನ್ ಇರ್ಕೊಳಕ್ ಸಹ ನಮ್ಮಲ್ಲಿ ರೂಮ್ಸ್ ಇದೆ, ಅಲ್ಲೇ ಇದ್ಕೊಂಡು ಟ್ರೀಟ್ಮೆಂಟ್ ತಗೊಂಡು ಒಂಥರ ಡೆಂಟಲ್ ಟೂರಿಸಂ ತರ. ಈ ಬೇರೆ ಕಂಟ್ರಿಯಿಂದ ಬಂದವ್ರಿಗೆ ಡೆಂಟಲ್ ಟ್ರೀಟ್ಮೆಂಟ್ಸ್ ತಗೊಂತಾರೆ. ಇನ್ ಬಿಟ್ವೀನ್ ಗ್ಯಾಪ್ ಅಲ್ಲಿ ಅಲ್ಲಿ ಟೂರ್ ಮೈಸೂರು ಅಲ್ಲಿ ಎಲ್ಲ ಸುತ್ತಾಕೊಂಡು. ಸೊ ಈ ತರ ಡೆಂಟಲ್ ಟೂರಿಸಮ್ ಪ್ರಮೋಟ್ ಮಾಡ್ತಾ ಇದೀವಿ. ಲಾಫಿಂಗ್ ಗ್ಯಾಸ್ ಅದನ್ನ ನಮ್ಮಲ್ಲಿ ಡೆಂಟಲ್ ಟ್ರೀಟ್ಮೆಂಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಕಾನ್ಶಿಯಸ್ ಸೆಡೇಷನ್ ಅಂತ. ಅದು ಗ್ಯಾಸ್ ಕೊಟ್ಟಾಗ ಏನಾಗುತ್ತೆ, ದೇ ವಿಲ್ ಬಿ ಲೈಕ್ ಸೆಮಿ ಕಾನ್ಶಿಯಸ್. ಸೊ ನಾವು ಇಂಜೆಕ್ಷನ್ ಕೊಡೋದು ಕೆಲವೊಂದು ಜನ ಎದುರ್ಕೊಳ್ತಾರಲ್ಲ, ಅದು ಬಹಳ ಕಂಫರ್ಟೇಬಲ್ ಫೀಲ್ ಮಾಡ್ತಾರೆ. ಅದು ಚಿಕ್ಕ ಮಕ್ಳಿಗಂತೂ ವೆರಿ ಕಾಮನ್ಲಿ ಯೂಸ್ ಮಾಡ್ತೀವಿ. ಎಷ್ಟೋ ಜನ ದೊಡ್ಡವರು ಯಾರು ಡೆಂಟಲ್ ಟ್ರೀಟ್ಮೆಂಟ್ಸ್ ಬಗ್ಗೆ ಭಯ ಇರುತ್ತಲ್ಲ, ಅದಕ್ಕೊಂದು ಸಪರೇಟ್ ಯೂನಿಟ್ ಇದೆ, ಕಾನ್ಶಿಯಸ್ ಸೆಡೇಷನ್ ಯೂನಿಟ್. ಸೊ ಈ ತರ ಎಲ್ಲ ನಮ್ಮಲ್ಲಿ ಯೂನಿಕ್ ಫೆಸಿಲಿಟೀಸ್ ಎಲ್ಲ ಇದೆ ನಮ್ಮಲ್ಲಿ. ಒಂದು ತುಂಬಾ ಹಳೆ ಸೇಯಿಂಗ್ ಇದೆ ಅಲ್ವಾ, ಹಲ್ಲಿರೋರ ಹತ್ರ ಕಡ್ಲೆ ಇರಲ್ಲ, ಕಡ್ಲೆ ಇರೋರ ಹತ್ರ ಹಲ್ಲಿರಲ್ಲ ಅಂತ. ಯಾರಿಗಾದ್ರೂ ಕಡ್ಲೆ ಸಿಕ್ಕೇ ಸಿಗುತ್ತಪ್ಪ, ಆದ್ರೆ ಹಲ್ಲು ಒಂದು ಸಲ ಹೋದ್ರೆ ವಾಪಸ್ ಬರುತ್ತಾ? ಇದೇ ಪ್ರಶ್ನೆಗೆ ಇವತ್ತು ಉತ್ತರ ಸಿಗ್ತಾ ಇರೋದು. ನಮಸ್ಕಾರ, ಕೇಳ್ತಾ ಇದ್ದೀರಾ ನೀವು ರೇಡಿಯೋ ಸಿಟಿ 91.1. ಅಂಡ್ ಇವತ್ತು ನಮ್ಮ ಕರ್ನಾಟಕ ಐಕಾನ್ ಸ್ಟಾರ್ ಆದ ಇವ್ರನ್ನ ನಾನು ಸ್ಮೈಲ್ ಸ್ಟಾರ್ ಅಂತಾನೆ ಕರಿಬೇಕು, ಯಾಕಂದ್ರೆ ಇವರು ನಾವು ಸ್ಮೈಲ್ ಸ್ಟಾರ್ ಆಗಕ್ಕೆ ಹೆಲ್ಪ್ ಮಾಡ್ತಾರೆ. ಸದ್ಯಕ್ಕೆ ನನ್ನ ಜೊತೆ ಸ್ಟುಡಿಯೋನಲ್ಲಿ ಕೂತಿದ್ದಾರೆ ಡಾಕ್ಟರ್ ನಿರಂಜನ್ ಪರಮಶೆಟ್ಟಿ ಅವರು, ಹೂ ಇಸ್ ದ ಫೌಂಡರ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ KDC Express Teeth. ನಮಸ್ಕಾರ ಡಾಕ್ಟರ್, ಅಂಡ್ ವೆರಿ ವೆರಿ ವಾರ್ಮ್ ವೆಲ್ಕಮ್ ಟು ಮೈ ಸ್ಟುಡಿಯೋ. ನಮಸ್ಕಾರ. ಸೊ ಡಾಕ್ಟ್ರೆ, ಫಸ್ಟ್ ಪ್ರಶ್ನೆ ನಾ ಕೇಳಬೇಕಾಗಿರೋದು, ಐ ಥಿಂಕ್ ಎಲ್ಲರ ತಲೆನಲ್ಲೂ ಈ ಒಂದು ಕ್ವೆಶ್ಚನ್ ಯಾವಾಗ್ಲೂ ಇದ್ದೇ ಇರುತ್ತೆ. ಅಕಸ್ಮಾತ್ ಆಗಿ ಹಲ್ಲು ಹೋಗ್ಬಿಟ್ರೆ ಅಥವಾ ಯುನೋ ಹಲ್ಲು ಬಿದ್ದೋಯ್ತು ಅಂದ್ರೆ ಮುಂದೆ ಏನಾದ್ರೂ ಆಗುತ್ತಾ ಆಗಲ್ವಾ ಅಂತ. ಸೊ ರೂಟ್ ಕಾಸ್ ಕೇಳಬೇಕು ಅಂದ್ರೆ ವೈ ಡು ಟೀತ್ ಫಾಲ್? ಯಾಕೆ ಬಿದ್ದೋಗೋದು ಹಲ್ಲು? ಬೇಸಿಕಲಿ ಏನಿರುತ್ತೆ ಅಂದ್ರೆ ಟೀತ್ ಬಿದ್ದೋಗಕ್ಕೆ ಹಲವಾರು ಕಾರಣ. ಸೊ ಆಕ್ಸಿಡೆಂಟಲಿ ಬಿದ್ದೋಗ್ಬೋದು. ಸೊ ಟ್ರಾಮಾ, ಅದು ಸೈಕಲ್ ಓಡಿಸ್ಬೇಕಾರೆ ಅಥವಾ ಸ್ಕೂಟರ್ ಓಡಿಸ್ಬೇಕಾರೆ ಏನೋ ಆಕ್ಸಿಡೆಂಟ್ ಆಗಿ ಬಿದ್ದೋಗ್ಬೋದು. ಅಥವಾ ಉಳುಕಲ್ಲಾಗಿರ್ತದೆ, ಉಳುಕಲ್ಲಾಗಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ನೀವು ರಿಪೇರಿ ಮಾಡಿಸ್ಕೊಳ್ಳಿಲ್ಲ, ನೀವು ಸ್ಮಾಲ್ ಇದ್ದಾಗ ಫಿಲ್ಲಿಂಗ್ ಮಾಡಿಸ್ಕೋಬೇಕು, ಅವಾಗ್ಲೂ ನೀವು ಮಾಡಿಸ್ಕೊಳ್ಳಿಲ್ಲ, ಇನ್ನೂ ಡೀಪ್ ಆಗಿ ಹೋಗಿ ಪೇನ್ ಸ್ಟಾರ್ಟ್ ಆಗುತ್ತೆ. ಪೇನ್ ಸ್ಟಾರ್ಟ್ ಆದಾಗ ನಾವು ಅದನ್ನ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಮಾಡಿ ಸೇವ್ ಮಾಡ್ಬೋದು. ಅದು ಸ್ಟೇಜ್ ಅಲ್ಲಿ ನೀವು ಮಾಡಿಸ್ಕೊಂಡಿಲ್ಲ ಅಂದ್ರೆ ಇನ್ನೂ ನೆಕ್ಸ್ಟ್ ಸ್ಟೇಜ್ಗೆ ಹೋಗಿ ಅಲ್ಲೆಲ್ಲ ಫುಲ್ ಕೊಳತೋದ್ರೆ ಅವಾಗ ಇನ್ಫೆಕ್ಷನ್ ಆಗುತ್ತೆ, ಪಸ್ ಆಗುತ್ತೆ, ಅವಾಗ ನಾವು ಅಲ್ಲಿ ಕೀಳ್ಬೇಕಾಗತ್ತೆ. ಇದು ಒಂದು ಕಾರಣ. ಇನ್ನೂ ಒಂದು ಮುಖ್ಯವಾದ ಕಾರಣ ನಾವು ಇತ್ತೀಚೆಗೆ ನೋಡ್ತೇವೆ ಅಂದ್ರೆ ಗಮ್ ಡಿಸೀಸ್ ಅಂತ ಕರಿತೀವಿ, ವಸಡು ರೋಗ. ಇತ್ತೀಚೆಗಂತೂ ಬಹಳ ಕಾಮನ್ ಆಗಿದೆ. ಇತ್ತೀಚೆಗೆ 30 ವರ್ಷ 35 ವರ್ಷದಲ್ಲೂ ನೋಡ್ತೀವಿ ಆ ಗಮ್ ಡಿಸೀಸ್ ಆಗ್ಬಿಟ್ಟು ಎಲ್ಲ ಅಲ್ಲಿ ಲೂಸ್ ಆಗಿ ಪಾಪ ಚಿಕ್ಕ ವಯಸ್ಸಿನಲ್ಲಿ ಎಷ್ಟೋ ಜನ ಬರ್ತಾರೆ, ಎಲ್ಲ ಅಲ್ಲಿ ಕೀಳ್ಬೇಕಾಗತ್ತೆ. ಸೊ ಇದ್ರ ಜೊತೆಗೆ ಕಂಜನೈಟಲ್ ಮಿಸ್ಸಿಂಗ್ ಅಂತ ಕರಿತೀವಿ, ಅಂದ್ರೆ ಹೆರಿಡಿಟರಿ ಆಗಿ ಅಥವಾ ಸಿನ್ಸ್ ಬರ್ತ್ ಅಲ್ಲಿ ಸೊ ಕೆಲವೊಂದು ಟೀತ್ ಮಿಸ್ಸಿಂಗ್ ಇರುತ್ತೆ. ಓಕೆ ಓಕೆ. ಸೊ ನೀವ್ ಹೇಳಿದ್ರಿ ಆಫ್ ಲೇಟ್ ಜಾಸ್ತಿ ನೋಡ್ತಿರೋದು ಅಂದ್ರೆ ಈ ಗಮ್ ಡಿಸೀಸ್ ಅಂತ. ಸೊ ಇದು ಹೇಗ್ ಬರುತ್ತೆ? ಬಿಕಾಸ್
ಇಟ್ಸ್ ಅನ್ಹರ್ಡ್ ಆಫ್. ಅಟ್ಲೀಸ್ಟ್ ನಾನಂತೂ ಮೊದಲನೇ ಸಲ ಕೇಳ್ತಾ ಇರೋದು ಗಮ್ ಡಿಸೀಸ್ ಅಂತ, ಏನಾದ್ರೂ ಚುಚ್ಕೊಂಡು ಸ್ವಲ್ಪ ಇನ್ಫೆಕ್ಷನ್ ಆಗಿರೋದನ್ನ ಕೇಳಿಸ್ಕೊಂಡಿದ್ದೀನಿ. ಬಟ್ ಗಮ್ಸ್ ಎಲ್ಲ ಹೇಗೆ, ಹೌ ಡಸ್ ಇಟ್ ಬಿಕಮ್ ಇನ್ಫೆಕ್ಟೆಡ್? ಸೊ ಏನಂದ್ರೆ ಇಟ್ ಈಸ್ ದ ಮೋಸ್ಟ್ ನೆಗ್ಲೆಕ್ಟೆಡ್ ಪಾರ್ಟ್ ಅಂತ ಕರಿಬಹುದು. ಗಮ್ಸ್ ಅಂದ್ರೆ ಇಟ್ ಇಸ್ ಲೈಕ್ ಎ ಫೌಂಡೇಶನ್. ಹೌದು. ಅಲ್ಲಿನ ಬೇರಿನ ಸುತ್ತನೂ ರೂಟ್ ಸುತ್ತನೂ ಗಮ್ಸ್ ಆಮೇಲೆ ಮೂಳೆ ಇರುತ್ತೆ. ನೀವು ಸರಿಯಾಗಿ ಬ್ರಷ್ ಮಾಡಲಿಲ್ಲ, ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಕೊಳೆ ಕುತ್ಕೊಂತದೆ. ನೀವು ಆಕ್ಚುಲಿ 2 ಸಲ ಬ್ರಷ್ ಮಾಡಬೇಕು, ನೀಟಾಗಿ ಬ್ರಷ್ ಮಾಡಲಿಲ್ಲ, ಊಟ ಆದ ತಕ್ಷಣ ಬಾಯಿ ಮಕ್ಕಳಿಲ್ಲ, ಮೇಂಟೆನೆನ್ಸ್ ಸರಿ ಮಾಡಲಿಲ್ಲ ಅಂದ್ರೆ ಕೊಳೆ ಮತ್ತು ಬ್ಯಾಕ್ಟೀರಿಯಾ ಎಲ್ಲ ಸೇರ್ಕೊಂಡು ಕ್ಯಾಲ್ಕುಲಸ್ ಅಂತ ಗಟ್ಟಿಯಾಗಿ ಕುತ್ಕೋತದೆ. ಅದು ಡೀಪ್ ಆಗಿ ಹೋಗಿ ಹೋಗಿ ಮೂಳೆಯನ್ನ ಕರಗಿಸ್ತಾ ಹೋಗುತ್ತೆ. ಅಂಡ್ ಒನ್ ಥಿಂಗ್ ಇದ್ರ ಬಗ್ಗೆ ಏನಂದ್ರೆ ಇದು ವೆರಿ ಸ್ಲೋ ಪ್ರೊಸೆಸ್ ಒಂದು. ಆಮೇಲೆ ಇದು ಗೊತ್ತೂ ಆಗಲ್ಲ, ಇಟ್ ಈಸ್ ಪೇನ್ಲೆಸ್. ಸೊ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ ಎಲ್ಲಿವರೆಗೂ ಅದು ಫುಲ್ ಡೀಪ್ ಆಗಿ ಹೋಗಿ ಎಲ್ಲಾ ಮೂಳೆ ಕರಗಿ ಅಲ್ಲೆಲ್ಲ ಸಡ್ಲ ಆಗಿರ್ತದೆ. ಅವಾಗ ಆ ಸ್ಟೇಜ್ ಅಲ್ಲಿ ಬರ್ತಾರೆ. ಆಮೇಲೆ ಬಂದಾಗ ಹೇಳ್ತಾರೆ 2-3 ವರ್ಷ ಎಲ್ಲ ಅಲ್ಲಿ ಗಟ್ಟಿ ಇತ್ತು, ಸಡನ್ ನೋಡ್ರೆ ಸಡನ್ ಆಗಿರಲ್ಲ, ಸ್ಲೋಲಿ ಪ್ರೋಗ್ರೆಸ್ ಆಗ್ತಾ ಇರುತ್ತೆ. ಅಂಡ್ ಅದು ಪೇನ್ ಇರಲ್ಲ ಅಂತ ಅಷ್ಟೇ ಗೊತ್ತಾಗಲ್ಲ. ಜನ ಲೈಕ್ ಆ ಟೈಮಲ್ಲಿ ಬಂದು ತೋರಿಸ್ಕೊಳಲ್ಲ. ಓಕೆ. ಸೊ ಇವಾಗ ಓಕೆ ಫೈನ್, ಹಲ್ಲು ಪ್ರಾಬ್ಲಮ್ ಆಗಿದೆ, ಗಮ್ಸ್ ಪ್ರಾಬ್ಲಮ್ ಆಗಿದೆ, ಹಲ್ಲು ಬಿದ್ದೋಗಿದೆ. ಬಟ್ ಯಾಕೆ ಹಲ್ಲನ್ನ ಕಟ್ಟಿಸ್ಕೊಬೇಕು? ಲೈಕ್ ಯುನೋ ಗಮ್ಸ್ ಸರಿಗಿದೆ ಅಂದ್ರೆ ಇಟ್ ಸ್ಟಿಲ್ ಸರ್ವ್ಸ್ ದ ಪರ್ಪಸ್ ಅಂತ ನನಗೆ ಅನ್ಸುತ್ತೆ. ಬಟ್ ಮೆಡಿಕಲ್ ಒಪಿನಿಯನ್ ಇಂದ ಯಾಕೆ ಹಲ್ಲುಗಳನ್ನ ನಾವು ಕಟ್ಟಿಸ್ಕೊಳ್ಬೇಕು ಅಕಸ್ಮಾತ್ ಆಗಿ ಬಿದ್ದೋಗಿದ್ರೆ? ಸಿ ಟೀತ್ದು ಮುಖ್ಯವಾದ ಯೂಸ್ ಅಂದ್ರೆ ಊಟ ಮಾಡ್ಲಿಕ್ಕೆ ಕಲ್ಬೇಕು. ಓಕೆ. ಆಮೇಲೆ ನಿಮಗ್ ಚೆನ್ನಾಗಿ ಕಾಣ್ಲಿಕ್ಕೆ ಬೇಕು ಹಲ್ಲು. ಆಮೇಲೆ ಹಲ್ಲು ಇರ್ಲಿಲ್ಲ ಅಂದ್ರೆ ಸ್ಪಷ್ಟವಾಗಿ ಮಾತಾಡಕ್ ಬರಲ್ಲ. ಆಮೇಲೆ ನಾವು ನೋಡೋದ್ ಪ್ರಕಾರ ಎಲ್ಲಾರು ಮ್ಯಾಕ್ಸಿಮಮ್ ಹಲ್ಲು ಕಳ್ಕೊಳ್ಳೋದು ಫಸ್ಟ್ ಮೋಲಾರ್ ಅಂತ ಕರಿತೀವಿ, ಮೊದಲನೇ ಮೋಲಾರ್ ಟೀತ್. ಅದು ತುಂಬಾ ಜನ ಫಸ್ಟ್ ಕಳ್ಕೊಂತಾರೆ. ನಾವು ಮ್ಯಾಕ್ಸಿಮಮ್ ಊಟ ಮಾಡೋದು ಅದೇ ಅಲ್ಲ. 60% ನಾವು ಮ್ಯಾಸ್ಟಿಕೇಶನ್ ಚಿವಿಂಗ್ ಮಾಡೋದು ಫಸ್ಟ್ ಮೋಲಾರ್. ಫಸ್ಟ್ ಮೋಲಾರ್ ಅಲ್ಲಿ ಕಳ್ಕೊಂಡ್ಮೇಲೆ ರಿಮೈನಿಂಗ್ ಅಲ್ಲಿನ ಮೇಲೆ ಪ್ರೆಷರ್ ಜಾಸ್ತಿ ಬೀಳುತ್ತೆ. ಆ ಹಲ್ಗಳು ವೀಕ್ ಆಗ್ತಾ ಹೋಗುತ್ತೆ. ಹೆಂಗೆ ಅಲ್ಲಿ ಕಮ್ಮಿ ಆಗುತ್ತೆ, ನಿಮಗೆ ಮ್ಯಾಸ್ಟಿಕೇಶನ್ ಊಟ ಮಾಡ್ಲಿಕ್ಕೆ ನಿಮ್ಗೆ ಸರಿ ಮಾಡಕ್ ಆಗಲ್ಲ. ಅದರಿಂದ ನಿಮ್ದು ಆರೋಗ್ಯನೂ ಎಫೆಕ್ಟ್ ಆಗುತ್ತೆ. ಸೊ ಮೇನ್ಲಿ ಡೈಜೆಷನ್ಗೆ ಇನ್ನೂ ಹೆಲ್ಪ್ ಆಗೋದು ತುಂಬಾ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ಐ ಫೀಲ್ ಆಫ್ ಕೋರ್ಸ್ ದ ಟೀತ್ ಇಸ್ ದೇರ್. ಈಗ ಹಲ್ ಕಳ್ದೋದ್ಮೇಲೆ ಅಥವಾ ಹಲ್ ಬಿದ್ದೋದ್ಮೇಲೆ ಆರ್ ದೇರ್ ಡಿಫ್ರೆಂಟ್ ವೇಸ್ ಯಾವ ತರ ನೀವು ಈ ಹಲ್ಲನ್ನ ಕಟ್ಟಿಸ್ತೀರಾ ಅಂತ, ಅಥವಾ ಇಸ್ ದೇರ್ ಓನ್ಲಿ ಜಸ್ಟ್ ಒನ್ ವೇ? ಸಿ ಟೀತ್ ಅನ್ನ ಕಟ್ಲಿಕ್ಕೆ ಹಲವಾರು ಮೆಥಡ್ ಇದೆ. ಸೊ ಫಸ್ಟ್ ಆಫ್ ಆಲ್ ಹಳೆ ಕಾಲದಲ್ಲಿ ಡೆಂಚರ್ಸ್ ಅಂತ ಮಾಡ್ತಿದ್ವಿ. ಸೊ ಡೆಂಚರ್ಸ್ ಅಂದ್ರೆ ಇಟ್ ಇಸ್ ಲೈಕ್ ರಿಮೂವಬಲ್, ತೆಗೆಯೋದು, ಹಾಕೋದು, ಕಟ್ಟೋ ಸಾಕಷ್ಟು ಜನ ದೊಡ್ಡವರು ಇವಾಗ್ಲೂ ಅದನ್ನ ಯೂಸ್ ಮಾಡ್ತಿದ್ದಾರೆ. ಫುಲ್ ಸೆಟ್ ಕಟ್ಸಿರ್ತಾರೆ ಅಥವಾ ಒಂದಲ್ಲಿ ಹೋದ್ರೆ ಒಂದಲ್ಲಿ ಕಟ್ತಾರೆ. ಅದು ಇಟ್ ಈಸ್ ಅ ರಿಮೂವಬಲ್ ಕೈಂಡ್ ಆಫ್ ಪ್ರೊಸೆಸಸ್. ಆಮೇಲೆ ಬ್ರಿಡ್ಜಿಂಗ್ ಅಂತ ಬಂತು. ಬ್ರಿಡ್ಜಿಂಗ್ ಅಂದ್ರೆ ಏನ್ ಮಾಡ್ತೀವಿ ಅಂದ್ರೆ ಒಂದಲ್ಲಿ ಹೋಗಿದ್ರೆ ಪಕ್ಕದ 2 ಹಲ್ಲನ್ನ ಕೊರ್ದ್ಬಿಟ್ಟು 3 ಹಲ್ಲನ್ನ ಫಿಕ್ಸ್ ಮಾಡ್ತೀವಿ, 3 ಕ್ಯಾಪ್ ಫಿಕ್ಸ್ ಮಾಡ್ತೀವಿ. ಸೊ ಅದಕ್ಕೆ ಬ್ರಿಡ್ಜಿಂಗ್ ಅಂತ ಕರಿತೀವಿ. ಆಮೇಲೆ ಈ ರೀಸೆಂಟ್ಲಿ ಏನ್ ಬಂದಿದೆ ಅಂದ್ರೆ ಇಂಪ್ಲಾಂಟ್ಸ್ ಅಂತ ಹಾಕ್ತಿವಿ, ಡೆಂಟಲ್ ಇಂಪ್ಲಾಂಟ್ಸ್ ಅಂತ ಹಾಕ್ತಿವಿ. ಒಂದಲ್ಲಿ ಹೋಗಿದ್ರೆ ಒಂದು ಸ್ಕ್ರೂ ಹಾಕ್ತಿವಿ ಒಳಗಡೆ, ಅದು ಡೆಂಟಲ್ ಇಂಪ್ಲಾಂಟ್ಸ್ ಅಂತ ಕರಿತೀವಿ. ಟೈಟಾನಿಯಂ ಸ್ಕ್ರೂ ಇರುತ್ತೆ, ಅದನ್ನ ಹಾಕಿ ಒಳಗಡೆ ಇಟ್ ವರ್ಕ್ಸ್ ಆಸ್ ಅ ನ್ಯಾಚುರಲ್. ಹೆಂಗ್ ರೂಟ್ಸ್ ಇರುತ್ತಲ್ಲ, ರೂಟ್ಸ್ ತರ ಆ ಕೆಲಸ ಮಾಡುತ್ತೆ. ಆ ಇಂಪ್ಲಾಂಟ್ ಅನ್ನ ಅಳವಡಿಸಿ ಅದರ ಮೇಲೆ ನಾವು ಕ್ಯಾಪ್ ಹಾಕ್ತಿವಿ. ಇದ್ರಲ್ಲಿ ಏನಾಗುತ್ತೆ, ನಮ್ ಪಕ್ಕದಲ್ಲಿ ಕೊರೆಯಲ್ಲ. ಸೊ ಡೈರೆಕ್ಟ್ಲಿ ಸ್ಕ್ರೂ ಹಾಕ್ಬಿಟ್ಟು ಅದ್ರ ಮೇಲೆ ಅಲ್ಲಿ ಹಾಕ್ತಿವಿ. ಸೊ that sounds much easier, but is it painful ಈ ತರ ಡೆಂಟಲ್ ಇಂಪ್ಲಾಂಟ್ಸ್ ಅನ್ನೆಲ್ಲ ಹಾಕಿಸ್ಕೊಂಡಾಗ? ಸಿ ಇಟ್ ಈಸ್ ಒನ್ ಆಫ್ ದ ವೆರಿ ಸೇಫೆಸ್ಟ್ ಪ್ರೊಸೀಜರ್. ಮಾಡ್ಬೇಕಾದ್ರೆ ಎನಸ್ಥೀಶಿಯಾ ಕೊಟ್ಟಿರ್ತೀವಿ, ಲೋಕಲ್ ಕೊಟ್ಟಿರ್ತೀವಿ, ಮಾಡ್ಬೇಕಾದ್ರೆ ಗೊತ್ತೂ ಆಗಲ್ಲ. ಸೊ ಮಾಡದ್ಮೇಲೆ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತೀವಿ. ಅಷ್ಟೊಂದೇ ನೀವೇ ಅಲ್ಲಿ ಕೇಳಿಸ್ಬೇಕಾದ್ರೆ ಏನ್ ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ, ಆಲ್ಮೋಸ್ಟ್ ಸಿಮಿಲರ್ ಟು ದಟ್. ಸೊ ಅದರಿಂದ ಏನ್ ನಿಮ್ಗೆ ತೊಂದರೆ ಅಂತೂ ಏನಾಗಲ್ಲ. ಅಂಡ್ ವೆನ್ ಕಂಪೇರ್ ಟು ಬೇರೆ ಎಷ್ಟೊಂದು ವಿಧಾನಗಳನ್ನ ನೀವು ಹೇಳಿದ್ರಿ, ಸೊ ಡೆಂಟಲ್ ಇಂಪ್ಲಾಂಟ್ ಡು ಯು ಥಿಂಕ್ ಇಟ್ಸ್ ಬೆಟರ್ ದೆನ್ ಎವ್ರಿಥಿಂಗ್ ಎಲ್ಸ್ ದಟ್ ಇಸ್ ದೇರ್, ಅಥವಾ ಇಸ್ ಇಟ್ ಜಸ್ಟ್ ಅನ್ ಅದರ್ ಪ್ರೊಸೀಜರ್ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ? ಡೆಂಟಲ್ ಇಂಪ್ಲಾಂಟ್ಸ್ ಅಂದ್ರೆ ಯಾವ ತರ ಇರುತ್ತೆ ಅಂದ್ರೆ ನೀವು ಯು ಆರ್ ಗೋಯಿಂಗ್ ಟು ಫೀಲ್ ಇಟ್ ನ್ಯಾಚುರಲ್. ನೀವು ಒರಿಜಿನಲ್ ತರ ಫೀಲ್ ಮಾಡ್ತೀರಾ. ಊಟ ಮಾಡ್ಲಿಕ್ಕೂ ನ್ಯಾಚುರಲ್ ಅನ್ಸುತ್ತೆ. ಯು ವಿಲ್ ಫೀಲ್ ಇಟ್ ಈಸ್ ಲೈಕ್ part of your body. Okay. So natural ಆಗಿರುತ್ತೆ. So ಮಿಕ್ಕಿದೆಲ್ಲ ಆಲ್ಮೋಸ್ಟ್ something like artificial ಇರುತ್ತೆ. It is very natural. So ಈ ಫಿಕ್ಸ್ಡ್ ಟೀತ್ ಗೂ ಡೆಂಟಲ್ ಇಂಪ್ಲಾಂಟ್ಸ್ ಗೂ ನೀವು ಹೇಳ್ದಂಗೆ ಇಟ್ ಡಸ್ ಫೀಲ್ ನ್ಯಾಚುರಲ್ ಅಂತ. ಆದ್ರೆ ಡು ಯು ಯೂಸ್ ಸಮಥಿಂಗ್ ದಟ್ ಫೀಲ್ಸ್ ನ್ಯಾಚುರಲ್? ಏನಿದೆ ಡಿಫರೆನ್ಸ್ ಇವೆ ಎರಡರಲ್ಲೂ? ಸಿ ಬ್ರಿಡ್ಜಿಂಗ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನಾನು ಅವಾಗ ಹೇಳ್ದಂಗೆ ಒಂದಲ್ಲಿ ಕಟ್ಲಿಕ್ಕೆ 2 ಪಕ್ಕದಲ್ಲನ್ನ ಚೆನ್ನಾಗಿರೋ ಅಲ್ಲನ್ನ ಕೊರಿಬೇಕಾಗತ್ತೆ. ಕೊರೆದು ಬಿಟ್ಟು ಅದ್ರದ್ದು ಸಪೋರ್ಟ್ ತಗೊಂಡು ಬ್ರಿಡ್ಜಿಂಗ್ ಮಾಡ್ತೀವಿ. ಸೊ ಇಂಪ್ಲಾಂಟ್ಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಒಂದಲ್ಲಿ ಹೋಗಿದ್ರೆ 1 ಸ್ಕ್ರೂ ಹಾಕ್ತಿವಿ, 2 ಹೋಗಿದ್ರೆ 2 ಸ್ಕ್ರೂ ಹಾಕ್ತಿವಿ, ಎಲ್ಲ ಅಲ್ಲಿ ಹೋಗಿದ್ರೆ 6 ಸ್ಕ್ರೂ ಅಥವಾ 8 ಸ್ಕ್ರೂ ಹಾಕ್ಬಿಟ್ಟು ಕಂಪ್ಲೀಟ್ ಫಿಕ್ಸಿಂಗ್ ಮಾಡ್ತೀವಿ.
ಇದ್ರ ಏನಾಗುತ್ತೆ ಪಕ್ಕದ ನ್ಯಾಚುರಲ್ ಟಚ್ ಮಾಡ್ಲಿಕ್ಕೆ ಹೋಗಲ್ಲ. ಓಕೆ, ಸೌಂಡ್ಸ್ ನೀವ್ ಹೇಳ್ದಂಗೆ ಆಕ್ಚುಲ್ ಆಗಿ ನ್ಯಾಚುರಲ್ ಹಲ್ಲುಗಳಿಗೂ ಏನು ಡಿಫ್ರೆನ್ಸ್ ಅನ್ನೋದು ಬೇಸಿಕ್ಲಿ ಗೊತ್ತಾಗಲ್ಲ ಅಂತ. ಬಟ್ ಇಟ್ ಸೌಂಡ್ಸ್ ಲೈಕ್ ಅ ಕಾಂಪ್ಲಿಕೇಟೆಡ್ ಪ್ರೊಸೀಜರ್. ಅಡ್ಮಿಟ್ ಏನಾದ್ರು ಆಗ್ಬೇಕಾ ಇಂಥ ಡೆಂಟಲ್ ಇಂಪ್ಲಾಂಟ್ಸ್ ನ ಮಾಡಿಸ್ಕೊಳ್ಬೇಕು ಅಂದ್ರೆ? ಇದು ಲೈಕ್ ಇಟ್ಸ್ ಸಂಥಿಂಗ್ ಎ ಡೇ ಕೇರ್ ಪ್ರೊಸೀಜರ್. ನೀವು ಬೆಳಗ್ಗೆ ಬಂದು ಇಂಪ್ಲಾಂಟ್ಸ್ ಹಾಕ್ಸ್ಕೊಂಡು ಅವತ್ತೇ ಹೋಗ್ಬೋದು. ಅದಕ್ಕೆ ನೀವೆಲ್ಲ ಅಡ್ಮಿಟ್ ಆಗೋದು ಇದಿಲ್ಲ. ಅಂಡ್ ಇಟ್ ಈಸ್ ಲೈಕ್ ಒನ್ ಆಫ್ ದ ಮೋಸ್ಟ್ ಸಿಂಪ್ಲೆಸ್ಟ್ ಸರ್ಜರಿ ಅಂತ ಕರಿಬಹುದು. ಸೊ ಪ್ರಿಕಾಷನ್ಸ್ ಅನ್ನೋದು ಅಥವಾ ಹೌ ಸೇಫ್ ಇಸ್ ದ ಸರ್ಜರಿ, ಬಿಕಾಸ್ ಅಲ್ಟಿಮೇಟ್ಲಿ ಸರ್ಜರಿ ಇಸ್ ಅ ಸರ್ಜರಿ ಇಟ್ ಸೆಲ್ಫ್. ಅಂಡ್ ಒಂದು ಫಾರಿನ್ ಬಾಡಿ ಟೈಟೇನಿಯಂ ಆಗಿದ್ರು ಒಂದು ಫಾರಿನ್ ಬಾಡಿನ ನೀವು ಹ್ಯೂಮನ್ ಬಾಡಿ ಒಳಗೆ ಹಾಕ್ತಿದ್ದೀರಾ. ಸೊ ಎಷ್ಟು ಸೇಫ್ ಆಗಿದೆ ಈ ಪ್ರೊಸೀಜರ್? ಸೊ ಈ ಪ್ರೊಸೀಜರ್ ಮಾಡೋಕ್ಕಿಂತ ಮುಂಚೆ ನಾವು ಪ್ರಿಪ್ರೇಷನ್ ಮಾಡ್ಕೊಂತೀವಿ, ಸ್ಕ್ಯಾನ್ ಮಾಡ್ತೀವಿ. ಅದ್ರಲ್ಲಿ ಲೇಟೆಸ್ಟ್ CBCT ಸ್ಕ್ಯಾನ್ ಅಂತ ಇದೆ. ಆ ಸ್ಕ್ಯಾನ್ ಮಾಡಿದಾಗ ಏನಾಗುತ್ತೆ, ನಮಗೆ ಮೂಳೆ ಎಷ್ಟಿದೆ, ಹೈಟ್ ಎಷ್ಟಿದೆ, ವಿಡ್ತ್ ಹೆಂಗಿದೆ, ಕ್ವಾಲಿಟಿ ಹೆಂಗಿದೆ, ನರಗಳೆಲ್ಲ ಎಲ್ಲೆಲ್ಲಿದಾವೆ ಅದೆಲ್ಲ ಪ್ರಾಪರ್ ಆಗಿ ನಾವು ಸ್ಟಡಿ ಮಾಡಿ ಪ್ರಾಪರ್ ಟೆಕ್ನಿಕಲಿ ಮಾಡೋದ್ರಿಂದ ಇಟ್ ಈಸ್ ಒನ್ ಆಫ್ ದ ವೆರಿ ಸೇಫೆಸ್ಟ್ ಪ್ರೊಸೀಜರ್. ಅದರಿಂದ ನಿಮಗೆ ಸೈಡ್ ಎಫೆಕ್ಟ್ ನಾರ್ಮಲಿ ಏನೂ ಇರೋದಿಲ್ಲ. ಅಂಡ್ ಈ ಇಂಪ್ಲಾಂಟ್ಸ್ ಯಾವ ವಯಸ್ಸಿನವ್ರು ಮಾಡಿಸ್ಕೊಳ್ಬಹುದು ಅಂಡ್ ಯಾವ ವಯಸ್ಸುವರೆಗೂ ಈ ಇಂಪ್ಲಾಂಟ್ಸ್ ಡೆಂಟಲ್ ಇಂಪ್ಲಾಂಟ್ಸ್ ಅನ್ನ ಮಾಡಿಸ್ಕೊಳ್ಬಹುದು? ಏಜ್ ಕ್ರೈಟೀರಿಯಾ ಏನಾದ್ರು ಇದೆಯಾ? ನಾರ್ಮಲಿ ಏಜ್ ಲಿಮಿಟ್ ಏನೂ ಇಲ್ಲ. ಎನಿಬಡಿ ಅಬೋ 18 ಇಯರ್ಸ್ 18 ವರ್ಷ ಆದ್ಮೇಲೆ ನೀವು ಎನಿ ಟೈಮ್ ನಮ್ದು ನಾನು ಮಾಡಿರೋದು ಪೇಷಂಟ್ ಆಲ್ಮೋಸ್ಟ್ 92 ಇಯರ್ಸ್ ವರೆಗೂ ಇಂಪ್ಲಾಂಟ್ ಹಾಕಿದ್ದೀನಿ. ದೇರ್ ಇಸ್ ನೋ ಏಜ್ ಲಿಮಿಟ್. ಹಾಕಿಸ್ಕೊಳ್ಳೋರಂತ ಸ್ವಲ್ಪ ಆರೋಗ್ಯ ಸ್ವಲ್ಪ ಚೆನ್ನಾಗಿರ್ಬೇಕು ಒಂದು, ಆಮೇಲೆ ಮೂಳೆ ಚೆನ್ನಾಗಿರ್ಬೇಕು. ಅದಕ್ಕೆಲ್ಲ ನಾವು ಸ್ಟಡಿ ಮಾಡಿ ನೋಡ್ತೀವಿ, ಮೂಳೆ ಹೆಂಗಿದೆ ನೋಡ್ಕೊಂಡು ಅದ್ರ ಪಕ್ಕ ನಾವೆಲ್ಲ ಇಂಪ್ಲಾಂಟ್ ಅನ್ನ ಹಾಕ್ತಿವಿ. ಏಜ್ ಅನ್ನೋದು ಹಂಗೇನಿಲ್ಲ, 18 ಇಯರ್ಸ್ ಗಿಂತ ಮುಂಚೆ ಅದನ್ನ ಹಾಕ್ಬಾರ್ದು ಅಷ್ಟೇ. ಓಕೆ, ಫ್ಯಾಂಟಾಸ್ಟಿಕ್. ಸೊ ಈಗ ಅಕಸ್ಮಾತ್ ಆಗಿ ಯಾರಾದ್ರೂ ಒಬ್ರು ಡೆಂಟಲ್ ಇಂಪ್ಲಾಂಟ್ಸ್ ಹಾಕಿಸ್ಕೊಂಡಿರ್ತಾರೆ ಅನ್ಕೊಳ್ಳಿ, ಅದಾದ್ಮೇಲೆ ಬೇರೆ ಹಲ್ಲುಗಳು ಬಿದ್ದಾಗ ಅದರ ಈ ಡೆಂಟಲ್ ಇಂಪ್ಲಾಂಟ್ಸ್ ಜೊತೆನಲ್ಲಿ ಬೇರೆ ಪ್ರೊಸೀಜರ್ಸ್ ಮಾಡಿಸ್ಕೊಳ್ಬೋದಾ? ಕ್ಯಾನ್ ದೇ ಪುಟ್ ಇನ್ ಡೆಂಚರ್ಸ್ ಸಮಥಿಂಗ್ ಎಲ್ಸ್ ಅಲಾಂಗ್ ವಿತ್ ದ ಡೆಂಟಲ್ ಇಂಪ್ಲಾಂಟ್ಸ್? ಅಥವಾ ಡು ಯು ಥಿಂಕ್ ಡೆಂಟಲ್ ಇಂಪ್ಲಾಂಟ್ಸ್ ಎಲ್ಲಾ ಹಲ್ಲುಗಳಿಗೂ ಡೆಂಚರ್ಸ್ ತರಾನೇ ಹಾಕಿದ್ರೆ ಇನ್ನೂ ಒಳ್ಳೇದಾಗತ್ತಾ, ಈಸಿ ಆಗತ್ತಾ ಅಂತ? ಆದಷ್ಟು ನಾವು ಹೇಳೋ ಪ್ರಕಾರ ನ್ಯಾಚುರಲ್ ಟೀತ್ ನ ಎಷ್ಟು ಸಾಧ್ಯ ಆಗೋದು ಉಳಿಸ್ಕೋಬೇಕು. ಟ್ರೈ ಟು ಸೇವ್. ಇವಾಗೆಲ್ಲ ಲೇಟೆಸ್ಟ್ ಟೆಕ್ನಿಕ್ಸ್ ಇದೆ, ಆದಷ್ಟು ನ್ಯಾಚುರಲ್ ಟೀತ್. ಸೊ ತುಂಬಾ ಜನ ಮಿಸ್ಕನ್ಸೆಪ್ಷನ್ ಅಂದ್ರೆ ನ್ಯಾಚುರಲ್ ಟೀತ್ ಆರ್ ಫಾರ್ ಎ ಶಾರ್ಟ್ ಪೀರಿಯಡ್, ಏನೋ ಒಂದು 50 ವರ್ಷ 60 ವರ್ಷ ಅಲ್ಲಿವರೆಗೂ ನ್ಯಾಚುರಲ್ ಟೀತ್ ಇರುತ್ತೆ, ಅದಾದ್ಮೇಲೆ ಬಿದ್ದೋಗುತ್ತೆ, ನಾವು ಆರ್ಟಿಫಿಷಿಯಲ್ ಸೆಟ್ ಅನ್ನ ಕಟ್ಸ್ಬೇಕು ಮೈಂಡ್ ಸೆಟ್ ಇರುತ್ತೆ. ಅಬ್ಸಲ್ಯೂಟ್ಲಿ ರಾಂಗ್. ನ್ಯಾಚುರಲ್ ಟೀತ್ ಆರ್ ಫಾರ್ ಲೈಫ್ ಟೈಮ್. ನೀವು ಅದನ್ನ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ನೀವು ಹೊಸ ಹಲ್ ಕಟ್ಸೋದು, ಆರ್ಟಿಫಿಷಿಯಲ್ ನೀವು ಹಲ್ ಕಟ್ಸೋದು ಬೇಕಾಗೇ ಇಲ್ಲ. ಎಲ್ಲೋ ನೀವು ನೆಗ್ಲೆಕ್ಟ್ ಮಾಡಿ ಇರೋ ಅಲ್ಲನ್ನ ಕಳ್ಕೊಂಡ್ರೆ ಮಾತ್ರ ಇಂಪ್ಲಾಂಟ್ಸ್ ಅನ್ನು ಕಟ್ಸ್ಬೇಕಾಗತ್ತೆ. ಆದಷ್ಟು ಎಷ್ಟಲ್ಲಿ ಹೋಗಿದೆ ಅಷ್ಟೇ ಅಲ್ಲನ್ನ ಕಟ್ಸಿ. ಆಮೇಲೆ ಕೆಲವೊಂದು ಗಟ್ಟಿಯಲ್ಲಿರುತ್ತೆ. ಸೊ ಸುಮಾರು ಜನ ಏನ್ ಮಾಡ್ತಾರೆ, ಅರ್ಧ ಕೆಲವೊಂದಲ್ಲಿ ಚೆನ್ನಾಗಿರುತ್ತೆ, ಕೆಲವೊಂದಲ್ಲಿ ಹೋಗಿರುತ್ತೆ. ಆ ಚೆನ್ನಾಗಿರೋ ಅಲ್ಲನ್ನ ತೆಗೆಸ್ಬಿಟ್ಟು ಇಂಪ್ಲಾಂಟ್ಸ್ ಹಾಕಿಸ್ಕೊಂತಾರೆ ಅಥವಾ ಫುಲ್ ಸೆಟ್ ಹಾಕಿಸ್ಕೊಂತಾರೆ. ಆದಷ್ಟು ಎಷ್ಟೇ ಅಲ್ಲಿ ಗಟ್ಟಿ ಇರ್ಲಿ, 2 ಅಲ್ಲಿ ಗಟ್ಟಿ ಇರ್ಲಿ, 4 ಅಲ್ಲಿ ಗಟ್ಟಿ ಇರ್ಲಿ, ಅದನ್ನ ಉಳಿಸ್ಕೊಳ್ಳಿ. ಎಷ್ಟು ಹೋಗಿದೆ ಅಷ್ಟೇ ಅಲ್ಲನ್ನ ನೀವು ಕಟ್ಸ್ಕೊಂಡ್ರೆ ಒಳ್ಳೇದು. ಬಿಕಾಸ್ whatever best we can do, we cannot compensate as good as natural teeth. So ಆದಷ್ಟು ನ್ಯಾಚುರಲ್ ಟೀತ್ ಅನ್ನ ಉಳಿಸ್ಕೊಳ್ಳಿ, ಎಲ್ಲಿ ಹೋಗಿದೆ ಅಷ್ಟಲ್ಲಿ ಮಾತ್ರ ಕಟ್ಟಿಸ್ಕೊಳ್ಳಿ. ಸೊ ಒಂದು ಡೆಂಟಲ್ ಇಂಪ್ಲಾಂಟ್ಗೂ ಇನ್ನೊಂದು ಡೆಂಟಲ್ ಇಂಪ್ಲಾಂಟ್ಗೂ ಟೈಮ್ ಲಿಮಿಟ್ ಅನ್ನೋದು ಏನಾದ್ರೂ ಇದೆಯಾ? ಬಿಕಾಸ್ ರೀಸನ್ ಆಫ್ ಆಸ್ಕಿಂಗ್ ಇಸ್, ಈಗ ನಮ್ಮ ತಾಯಿ ನಮ್ಮ ತಂದೆ ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನೀವು ಹೇಳ್ದಂಗೆ ಸಾಕಷ್ಟು ಹಲ್ಲುಗಳು ಬಿದ್ದಿದೆ ಅವ್ರಿಗೆ. ಮೇ ಬಿ ಇನ್ಸೈಸರ್ಸ್ 1-2 ಮೋಲಾರ್ ಹಿಂದ್ಗಡೆ ಇರೋದು, ಅವ್ರು ತೆಗ್ಸಿರೋದು, ಚಿಕ್ಕೋರಿದ್ದಾಗ ತೆಗ್ಸಿರೋದು, ಆ ಗ್ಯಾಪ್ ಅನ್ನೋದಿದೆ. ಇಲ್ಲಿ ಇನ್ಸೈಸರ್ಸ್ 1-2 ಬಿದ್ದಿದೆ. ಸೊ ಅವ್ರೇನಂತ ಇರೋದು ಅಂದ್ರೆ ಡೆಂಚರ್ಸ್ ಹಾಕ್ಸ್ಕೊಳ್ಳೋಕ್ಕಿಂತ ಮುಂಚೆ ಓಕೆ ಮ್ಯಾಕ್ಸಿಮಮ್ ಹಲ್ಲುಗಳು ಬಿದ್ದೋಗ್ಲಿ, ಆಮೇಲೆ ಡೆಂಚರ್ಸ್ ಹಾಕಿಸ್ಕೊಳ್ಳೋಣ ನಾವು ಅನ್ನೋ ಯೋಚನೆನಲ್ಲಿ ಮೋಸ್ಟ್ ಆಫ್ ದ ಪೇರೆಂಟ್ಸ್ ಇದ್ದೇ ಇರ್ತಾರೆ. ಇನ್ನೊಂದು ಲಾಸ್ಟ್ 2 ಹಲ್ಲು ಇಲ್ಲಿ ಉಳಿದಿರುತ್ತೆ, ಅದನ್ನ ಅವ್ರು ನೀವು ಹೇಳ್ದಂಗೆ ಕೀಳಿಸ್ಬಿಟ್ಟು ಇದು ಮಾಡ್ತಾರೆ. ಸೊ ಅಕಸ್ಮಾತ್ ಆಗಿ ಇವಾಗ್ಲಿಂದ ಹಾಕಿಸ್ಬೇಕು ಅಂದ್ರೆ, ಎಸ್ಪೆಷಲಿ ದೊಡ್ಡವ್ರಿಗೆ, ಫಾರ್ ಪೀಪಲ್ ಹೂ ಆರ್ ಸೀನಿಯರ್ ಸಿಟಿಸನ್ಸ್, ಟೈಮ್ ಲಿಮಿಟ್ ಅನ್ನೋದು ಏನಾದ್ರೂ ಇದೆಯಾ? ಈ ತರ 4-5 ಡೆಂಟಲ್ ಇಂಪ್ಲಾಂಟ್ಸ್ ಅನ್ನ ಒಂದೇ ಸಲ ಹಾಕಿಸ್ಕೊಳ್ಬೋದಾ? ಅಥವಾ ಡು ಯು ಥಿಂಕ್ ದೇ ಶುಡ್ ಪುಟ್ 1 ಟೀತ್, ವೇಟ್ ಮಾಡಿ ಸ್ವಲ್ಪ, 2ನೇದು ವೇಟ್ ಮಾಡಿ ಸ್ವಲ್ಪ? ಐ ಆಮ್ ಗೋಯಿಂಗ್ ಇನ್ ಟರ್ಮ್ಸ್ ಆಫ್ ನಮ್ಮ ಐ ಆಪರೇಷನ್ ಮಾಡ್ಸೋಕೆ ಫಸ್ಟ್ 1 ಕಣ್ಣು ಮಾಡಿಸ್ಕೊಳ್ಳಿ, ವೇಟ್ ಮಾಡಿ ಆಮೇಲೆ ಇನ್ನೊಂದು ಕಣ್ಣು ಮಾಡಿಸ್ಕೊಳ್ಳಿ ಅಂತಾರಲ್ಲ, ಆ ಥರ ಏನಾದರೂ ಇದೆಯಾ? ಇಲ್ಲ, ನಮ್ಮ ಡೆಂಟಲ್ ಹೆಂಗಿರುತ್ತೆ ಅಂದ್ರೆ ಆದಷ್ಟು ಕಾಂಪ್ರಿಹೆನ್ಸಿವ್ ಟ್ರೀಟ್ಮೆಂಟ್ ತಗೋಬೇಕು. ಕಾಂಪ್ರಿಹೆನ್ಸಿವ್ ಟ್ರೀಟ್ಮೆಂಟ್ ಅಂದ್ರೆ ಫಸ್ಟ್ ಆಫ್ ಆಲ್ ಎವ್ಯಾಲ್ಯೂಯೇಟ್ ಮಾಡ್ತೀವಿ, ಎಷ್ಟಲ್ಲಿ ಗಟ್ಟಿ ಇದೆ, ಎಷ್ಟಲ್ಲಿ ಉಳಿಸ್ಕೋಬಹುದು, ಎಷ್ಟಲ್ಲಿ ತೆಗಿಬೇಕು, ಆ ಹಲ್ಲನ್ನ ಉಳಿಸ್ಕೊಂಡ್ರೆ ಎಷ್ಟು ವರ್ಷ ಬರುತ್ತೆ. ಸಪೋಸ್ ನಾವು ಕೆಲವೊಂದು ಹಲ್ಲು ಕಟ್ತಾ ಇರ್ತೀವಿ, ರಿಮೈನಿಂಗ್ ಅಲ್ಲಿ 1 ವರ್ಷ 2 ವರ್ಷ
ಅಂದ್ರೆ ಅಷ್ಟಲ್ಲಿ ಹೋಗೋ ತರ ಇದ್ರೆ ನಾವು ಆ ತರ ಪ್ಲಾನ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ನಾವು ಎಷ್ಟೆಲ್ಲ ಉಳಿಸ್ಕೊಂತೀವಲ್ಲ ಅವು ಎಷ್ಟು ವರ್ಷ ಬಾಳಿಕೆ ಬರ್ತದೆ, ಅಟ್ಲೀಸ್ಟ್ ಒಂದು 5 ವರ್ಷ 10 ವರ್ಷ ಬಾಳಿಕೆ ಬರ್ತಿದ್ರೆ ಮಾತ್ರ ಆ ಹಾಲನ್ನ ಉಳಿಸ್ಕೊಂತೀವಿ. ರಿಮೈನಿಂಗ್ ಅಲ್ಲಿ ಎಷ್ಟು ಇದೆ ಕಟ್ತೀವಿ. ಏನೇ ಪ್ರೊಸೀಜರ್ ಮಾಡಿದ್ರು ಅಟ್ಲೀಸ್ಟ್ ಅವರ್ ವಿಷನ್ ಇಸ್ ಅಟ್ಲೀಸ್ಟ್ ಒಂದು 10 years ಆದ್ರೂ ಏನ್ ಪ್ರಾಬ್ಲಮ್ ಆಗ್ಬಾರ್ದು. ಇಲ್ಲ ಪ್ರತಿ 6 ತಿಂಗಳಿಗೊಂದ್ಸಲಿ ವರ್ಷಕ್ಕೊಂದ್ಸಲಿ ಇನ್ನೊಂದು ಟ್ರೀಟ್ಮೆಂಟ್ ಮತ್ತೊಂದು ಟ್ರೀಟ್ಮೆಂಟ್ ಆ ತರ ಆಗ್ಬಾರ್ದು. ಸೊ ಈ ತರ ಎವ್ಯಾಲ್ಯೂಯೇಟ್ ಮಾಡಿದ್ರೆ ಒಳ್ಳೇದು. ಅದು ಲೈಫ್ ಆಫ್ ಡೆಂಟಲ್ ಇಂಪ್ಲಾಂಟ್ಸ್ ಆಯ್ತು. ನಾನು ಕೇಳ್ತಿರೋದು ಇವಾಗ ಫಾರ್ ಎಕ್ಸಾಂಪಲ್ ನೀವು 4 ಡೆಂಟಲ್ ಇಂಪ್ಲಾಂಟ್ಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀರಾ, ನೀವು 4 ಒಂದೇ ದಿನ ಮಾಡ್ತೀರಾ ಅಥವಾ ಒಂದು ಮಾಡಿ ಯುಲ್ ಗಿವ್ ಅ 2 week ಗ್ಯಾಪ್, ಅದಾದ್ಮೇಲೆ 2ನೇದ್ ಮಾಡ್ತೀರಾ? ಲೈಕ್ ಹೌ ಇಸ್ ದಿಸ್? ಆ ತರ ಕೇಳ್ತಿರೋದು ನನ್ನ ಸರ್. ಅಷ್ಟು ಅಲ್ಲನ್ನ ಹೋಗಿದ್ರೆ ಮೇಲೆ ಕೆಳಗಡೆ ಅಷ್ಟು ಇಂಪ್ಲಾಂಟ್ ಅನ್ನ 1 day ಅಲ್ಲಿ ಹಾಕ್ಬಿಡ್ತೀವಿ. ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಪ್ರತಿ ಸಲ ಇಂಪ್ಲಾಂಟ್ ಆಗ್ಬೇಕಾದ್ರೆ ಇಂಜೆಕ್ಷನ್ ಕೊಡಬೇಕು, ಅದು ಪ್ರೊಸೀಜರ್ ಮಾಡಬೇಕು, ಮತ್ತೆ ಟ್ಯಾಬ್ಲೆಟ್ಸ್ ಕೊಡಬೇಕು, ಅಷ್ಟೊಂದೆಲ್ಲ ಮಾಡೋದಕ್ಕಿಂತ ಒಂದೇ ಇಂಜೆಕ್ಷನ್ ಅಲ್ಲಿ ವಿ ಸಿ ಟು ಇಟ್ ದಟ್ ಎಲ್ಲಾ ಇಂಪ್ಲಾಂಟ್ಸ್ ಅನ್ನ ಹಾಕ್ಬಿಡ್ತೀವಿ. ಅದ್ರದ್ದೇನ್ ಲಿಮಿಟ್ ಅನ್ನೋದಿಲ್ಲ. You can only keep 5 dental implants at a time ಅಂತದ್ದು ಏನೂ ಇಲ್ಲ. ನಾಟ್ ಅಟ್ ಆಲ್. ಏನ್ ಮಾಡ್ತೀವಿ ಅಂದ್ರೆ ಹಂಗಾರೆ ಪೇಷಂಟ್ ಸ್ವಲ್ಪ ಏನಾದ್ರು ಅಪ್ರಿಹೆನ್ಸಿವ್ ಇದ್ರೆ ಅಥವಾ ವೀಕ್ ಇದ್ರೆ ಒಂದ್ಸಲಿ ಮೇಲ್ಗಡೆ ಮಾಡ್ಕೊಂತೀವಿ, ಒಂದ್ಸಲಿ ಕೆಳಗಡೆ ಮಾಡ್ಕೊಂತೀವಿ. ಸೊ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಆರ್ಚ್ ಕಂಪ್ಲೀಟ್ ಮಾಡ್ಕೊಂತೀವಿ. ಓಕೆ. ಸೊ ನೀವ್ ಹೇಳ್ತಿರೋದು ಪೇಷಂಟ್ ಮೇಲೆ ಡಿಪೆಂಡೆಂಟ್ ಅಂತ. ಪೇಷಂಟ್ ಚಿಲ್ಲಾಗಿ ಕೂಲಾಗಿ ಇದ್ರೆ ಎಲ್ಲದನ್ನು ಮಾಡ್ಬಿಡ್ತೀರಾ? ಫ್ಯಾಂಟಾಸ್ಟಿಕ್. ಓಕೆ. ಸೊ ಈಗ ಡೆಂಟಲ್ ಇಂಪ್ಲಾಂಟ್ಸ್ ಯಾರ್ಯಾರು ಮಾಡಿಸ್ಕೊಳ್ತಾ ಇದಾರೋ ಮುಂದೆ ಅವ್ರು ಯಾವ ತರ ನೋಡ್ಕೊಳ್ಬೇಕು ಈ ಹಲ್ಲುಗಳನ್ನ? ಈಗ ನ್ಯಾಚುರಲ್ ಟೀತ್ ಯಾವ ತರ ಮೇಂಟೈನ್ ಮಾಡ್ತಾರ? ಸೊ ಡೈಲಿ ಟೈಮ್ ಬ್ರಷ್ ಮಾಡಬೇಕು, ಊಟ ಆದ ತಕ್ಷಣ ಬಾಯಿ ಮುಕ್ಕಳಿಸ್ಕೋಬೇಕು, ಫ್ಲಾಸಿಂಗ್ ಮಾಡಬೇಕು. ಸೊ ಎವ್ರಿ 6 months ಒಂದ್ಸಲಿ ಚೆಕ್ಅಪ್ ಮಾಡಿಸ್ಬೇಕು, ಕ್ಲೀನಿಂಗ್ ಮಾಡಿಸ್ಬೇಕು. ಅದೇನು ಪ್ರೊಸೀಜರ್ ಇರ್ತಲ್ಲ ನ್ಯಾಚುರಲ್ ಟೀತ್ ಪ್ರೊಸೀಜರ್, ಅದೇ ಇಟ್ ಈಸ್ ಅಪ್ಲಿಕೇಬಲ್ ಟು ದ ಇಂಪ್ಲಾಂಟ್ಸ್. ಇನ್ನು ಹೆಚ್ಚಿನ ಕೇರ್ ತಗೋಬೇಕು, ಯಾಕಂದ್ರೆ ಇಟ್ ಈಸ್ ಸಮಥಿಂಗ್ ಲೈಕ್ ಆರ್ಟಿಫಿಷಿಯಲ್. ಎಷ್ಟು ಜಾಸ್ತಿ ಕೇರ್ ತಗೊಂತಾರ ಅಷ್ಟು ನಿಮಗೆ ಲೈಫ್ ಹೆಚ್ಚಿಗೆ ಬರ್ತದೆ. ಅಂಡ್ ಏನ್ ಮೆಟೀರಿಯಲ್ ಯೂಸ್ ಮಾಡೋದು ಡಾಕ್ಟರ್ ಈ ಡೆಂಟಲ್ ಇಂಪ್ಲಾಂಟ್ಸ್ ಗೆ? ಸೊ ಮೆಜಾರಿಟಿ ಆಫ್ ದ ಡೆಂಟಲ್ ಇಂಪ್ಲಾಂಟ್ಸ್ ಆರ್ ಮೇಡ್ ಅಪ್ ಆಫ್ ಟೈಟೇನಿಯಂ. ಟೈಟೇನಿಯಂ ಏನಾಗುತ್ತೆ ಅಂದ್ರೆ ಅದು ಮೂಳೆ ಜೊತೆ ಕೂಡ್ಕೊಳ್ಳುತ್ತೆ, ಅದಕ್ಕೆ ಆಸಿಯೋ ಇಂಟಿಗ್ರೇಷನ್ ಅಂತ ಕರಿತೀವಿ ನಾವು. ಅದನ್ನ ಇಂಪ್ಲಾಂಟ್ ನ ಮೂಳೆಯಲ್ಲಿ ಹಾಕಿದಾಗ ಏನಾಗುತ್ತೆ ಅಂದ್ರೆ ಆ ಮೂಳೆ ಜೊತೆ ಅಂಟಿಕೊಳ್ಳುತ್ತೆ, ಸೊ ಬೈಂಡಿಂಗ್ ಆಗುತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ಯೂನಿಕ್ ಮೆಟೀರಿಯಲ್ ವಾಟ್ ಈಸ್ ಯೂಸ್ ಫಾರ್ ಇಂಪ್ಲಾಂಟ್ಸ್. ಅಂಡ್ ಕ್ಯಾಪ್ ಅಲ್ಲಿ ನಿಮಗೆ ಸೆರಾಮಿಕ್ ಕ್ಯಾಪ್ ಅಂತ ಬರ್ತದೆ, ಜರ್ಕೋನಿಯಾ ಕ್ಯಾಪ್ ಅಂತ ಬರ್ತದೆ. ಕ್ಯಾಪ್ ಅಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇದೆ, ಅಕ್ರಿಲಿಕ್ ಅಂತ ಬರ್ತದೆ. ಸೊ ಸುಮಾರು ಆಪ್ಷನ್ಸ್ ಇದೆ. ಫ್ಯಾಂಟಾಸ್ಟಿಕ್. ಓಕೆ. ಅಂಡ್ ಎನಿ ಪ್ರೀ ಎಕ್ಸಿಸ್ಟಿಂಗ್ ಕಂಡೀಷನ್ಸ್, ಕೋಮಾರ್ಬಿಡಿಟೀಸ್ ಇದ್ದವರು ಅವರು ಮಾಡಿಸ್ಕೊಳ್ಬಹುದಾ ಈ ಡೆಂಟಲ್ ಇಂಪ್ಲಾಂಟ್ಸ್, ಅಥವಾ there are certain restrictions? ಯಾರು ಮಾಡಿಸ್ಕೊಳ್ಬಹುದು? ಲೈಕ್ ಶುಗರ್ ಪೇಷಂಟ್ಸ್ ಆಗಿರ್ಬೋದು, BP ಪೇಷಂಟು, ಡಯಾಬಿಟೀಸ್ ಇರೋರಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಈ ತರ ಡೆಂಟಲ್ ಇಂಪ್ಲಾಂಟ್ಸ್ ಮಾಡಿಸ್ಕೊಳ್ಬೇಕು ಅಂದ್ರೆ? ಮೆಜಾರಿಟಿ ಆಫ್ ದ ಪೀಪಲ್ ಡೆಂಟಲ್ ಇಂಪ್ಲಾಂಟ್ ಹಾಕ್ಸೋರೆಲ್ಲ ಓಲ್ಡ್ ಏಜ್ ಅಥವಾ ಸೀನಿಯರ್ ಸಿಟಿಸನ್ಸ್ ಅಂತವ್ರೆ ಇರ್ತಾರೆ. ಆ ಏಜ್ ಅಲ್ಲಿ ಆಲ್ಮೋಸ್ಟ್ ಎವ್ರಿ ಆಲ್ಟರ್ನೇಟ್ ಪರ್ಸನ್ ಈಸ್ ಹ್ಯಾವಿಂಗ್ ಐದರ್ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಶುಗರ್ ಇರುತ್ತೆ, BP ಇರುತ್ತೆ. ಸೊ ಅದ್ ಯಾವ್ದು ರೆಸ್ಟ್ರಿಕ್ಷನ್ಸ್ ಇಲ್ಲ. ಮಾಡಬೇಕಾದ್ರೆ ಅವನ್ನೆಲ್ಲ ನಾವು ಚೆಕ್ ಮಾಡ್ತೀವಿ, ಕೆಲವೊಂದು ಪ್ರಿಕಾಷನ್ಸ್ ತಗೊಂತೀವಿ. ಡೆಫಿನೆಟ್ಲಿ ಶುಗರ್ ಇದ್ದವ್ರಿಗೂ ಇಂಪ್ಲಾಂಟ್ಸ್ ಹಾಕ್ಬೋದು. ಆಮೇಲೆ BP ಇದ್ದವ್ರು ನಾವು ಪ್ರೊಸೀಜರ್ ಮಾಡ್ಬೇಕಂದ್ರೆ ಕಂಟ್ರೋಲ್ ಮಾಡಾಕ್ತಿವಿ. ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಎಂಜಿಯೋಪ್ಲಾಸ್ಟಿ ಆಗಿರುತ್ತೆ, ಸ್ಟಂಟ್ ಹಾಕಿರ್ತಾರೆ, ಅಥವಾ ಇದನ್ನ ಓಪನ್ ಹಾರ್ಟ್ ಆಪರೇಷನ್ ಆಗಿರುತ್ತೆ. ಅಂತವ್ರಿಗೆ ಏನ್ ಮಾಡ್ತೀವಿ, ಅಟ್ಲೀಸ್ಟ್ ಒಂದು 6 months ಅಥವಾ 1 year ಆದ್ಮೇಲೆ ಮಾಡ್ತೀವಿ. ಆಮೇಲೆ ಇಕೋಸ್ಪ್ರಿನ್ ತಗೊಂತಾ ಇರ್ತಾರೆ, ಬ್ಲಡ್ ಥಿನ್ನರ್ ತಗೊಂತಾರೆ, ಅದನ್ನ ಒಂದ್ 2 ದಿನ ಸ್ಟಾಪ್ ಮಾಡ್ಬೇಕಾಗತ್ತೆ. ಪ್ರಿಕಾಷನ್ಸ್ ತಗೊಂಡು ಇಂಪ್ಲಾಂಟ್ಸ್ ಕ್ಯಾನ್ ಬಿ ಡನ್ ಫಾರ್ ಎನಿಬಡಿ. ಓಕೆ. ಸೊ ಎನಿ ರೆಸ್ಟ್ರಿಕ್ಷನ್ಸ್ ಇವ್ರಿಗೆ ಮಾಡಕ್ಕೆ ಆಗಲ್ಲ ಅಂತ ಯಾವ್ದು ಇಲ್ಲ ಆ ತರ, ಅಥವಾ ಯಾವ್ದಾದ್ರು ಕೋಮಾರ್ಬಿಡಿಟಿ ಇದ್ದವ್ರಿಗೆ ಇಲ್ಲಪ್ಪ there is no restriction as such? ಮಾಡಿಸ್ಕೊಳ್ಳೋಂತ ಮೂಳೆ ಮೇನ್ ಅಂದ್ರೆ ಮೂಳೆ ಚೆನ್ನಾಗಿರ್ಬೇಕು. ಸೊ ಮೂಳೆ ಚೆನ್ನಾಗಿರ್ಲಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಲ್ಲೂ ಇವತ್ತು ತುಂಬಾ ಅಡ್ವಾನ್ಸ್ ಇಂಪ್ಲಾಂಟ್ಸ್ ಅಂತ ಬಂದಿದೆ. ಜೈಗೋಮೆಟಿಕ್ ಇಂಪ್ಲಾಂಟ್ ಅಂತ, ಟೆರಿಗಾಯ್ಡ್ ಇಂಪ್ಲಾಂಟ್ ಅಂತ, ಅಥವಾ ಪೇಷಂಟ್ ಸ್ಪೆಸಿಫಿಕ್ ಇಂಪ್ಲಾಂಟ್ ಅಂತ ಮಾಡ್ತೀವಿ. ಅಂದ್ರೆ ಪೇಷಂಟ್ ಲೈಕ್ ಮೂಳೆ ಸೈಜ್ ದನೆ ಇಂಪ್ಲಾಂಟ್ ರೆಡಿ ಮಾಡಿಸ್ತೀವಿ. ಈ ತರ ತುಂಬಾ ಅಡ್ವಾನ್ಸಸ್ ಇದೆ. ಸೊ ನನ್ನ ಪ್ರಕಾರ ಇಂಪ್ಲಾಂಟ್ ಹಾಕ್ಲಾರ್ದೆ ಇರೋ like patients ಬಹಳ ಕಮ್ಮಿ ಫಾರ್ ಆಲ್ಮೋಸ್ಟ್ ಎವ್ರಿವನ್. ಸೊ ದೇರ್ ಇಸ್ ಒನ್ ಆರ್ ದ ಅದರ್ ಆಲ್ಟರ್ನೇಟ್ ಸೊಲ್ಯೂಷನ್. ಈಗ ಇದರ ಪ್ರೈಸ್ ಮಾತಾಡ್ಲೇಬೇಕಲ್ವಾ? ಯಾಕಂದ್ರೆ ಆಲ್ಸೋ ಬಿಕಾಸ್ ವೆನ್ ಕಂಪೇರ್ಡ್ ಟು ದಿ ಅದರ್ ಆಪ್ಷನ್ಸ್, ಅದರ್ ಆಲ್ಟರ್ನೇಟಿವ್ಸ್ ದಟ್ ಆರ್ ಆಲ್ರೆಡಿ ಅವೈಲೇಬಲ್, ನೀವಿವಾಗ ಇಷ್ಟೊಂದು ಪ್ರೋಸ್ ನ ಕೊಟ್ಟಿದಾರ. ಜನ ಇವಾಗ ಕೇಳಿಸ್ಕೊಂಡು ನೋಡ್ಕೊಂಡು ಓಕೆ ದಿಸ್ ಕ್ಯಾನ್ ಬಿ ಆರ್ ನೆಕ್ಸ್ಟ್ ಬಿಗ್ ಥಿಂಗ್ ಅಂತ ಅನ್ನಿಸ್ತಾ ಇದೆ. ಬಟ್ ಪ್ರೈಸ್ ಪಾಯಿಂಟ್ ಯಾವ ತರ ಇದೆ ಇದರದು ವೆನ್ ಕಂಪೇರ್ಡ್ ಟು
ಸಮಥಿಂಗ್ ದಟ್ಸ್ ಆಲ್ರೆಡಿ ಅವೈಲೇಬಲ್. ಈಗ ಡೆಂಚರ್ಸೇ ತಗೊಳ್ಳಿ ಅಥವಾ ಬೇರೆ ಪ್ರೊಸೀಜರ್ಸನ್ನು ನೋಡಿದಾಗ ಡೆಂಟಲ್ ಇಂಪ್ಲಾಂಟ್ಸಿಗೆ ವಾಟ್ ಇಸ್ ದ ಪ್ರೈಸ್ ಪಾಯಿಂಟ್? ಫಸ್ಟ್ ಆಫ್ ಆಲ್ ಏನಿರುತ್ತೆ ಅಂದ್ರೆ ಎಲ್ಲರಿಗೂ ಏನಿರುತ್ತೆ, ಡೆಂಟಿಸ್ಟಿ ಈಸ್ ಎಕ್ಸ್ಪೆನ್ಸಿವ್, ಡೆಂಟಿಸ್ಟ್ ಆರ್ ಎಕ್ಸ್ಪೆನ್ಸಿವ್, ಎಲ್ಲರೂ ತಲೆಯಲ್ಲಿ ಇದೆ ಅದು. ಆಕ್ಚುಲಿ ಹೇಳ್ಬೇಕಂದ್ರೆ ಡೆಂಟಿಸ್ಟ್ ಆರ್ ನಾಟ್ ಎಕ್ಸ್ಪೆನ್ಸಿವ್, ಡಿಲೇ ಇಸ್ ಎಕ್ಸ್ಪೆನ್ಸಿವ್. ನೀವು ಡಿಲೇ ಮಾಡಿ ಟ್ರೀಟ್ಮೆಂಟ್ ಅನ್ನ ಇನಿಷಿಯಲ್ ಸ್ಟೇಜ್ ಅಲ್ಲಿ ತಗೊಂಡ್ರೆ ವೆರಿ ಸಿಂಪಲ್ ಆಗಿ ಮುಗೀತದೆ. ಈಗ ಕ್ಯಾವಿಟಿ ಇರುತ್ತೆ, ಸ್ಮಾಲ್ ಕ್ಯಾವಿಟಿ, ಒಂದು 800-1000 ರೂಪಾಯಿದಲ್ಲಿ ಮುಗಿತಿರ್ತದೆ. ಡಿಲೇ ಮಾಡಿದ್ರೆ ರೂಟ್ ಕೆನಲ್ಗೆ ಹೋಗುತ್ತೆ, 5,000-10,000 ಚಾರ್ಜ್ ಮಾಡಬೇಕಾಗತ್ತೆ. ಅಲ್ಲಿ ಕೇಳಿಸಿದ್ರೆ ಮತ್ತೆ ಇನ್ನೂ ಇಂಪ್ಲಾಂಟ್ ಹಾಕ್ಬೇಕಾಗತ್ತೆ. ಸೊ ಆದಷ್ಟು ನೀವು ಡಿಲೇ ಮಾಡಲಿಲ್ಲ, ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ನಿಮ್ಗೆ ಜಾಸ್ತಿ ಎಕ್ಸ್ಪೆನ್ಸ್ ಆಗಲ್ಲ. ಆಫ್ ಕೋರ್ಸ್ ಅರ್ಲಿಯರ್ ಡೇಸ್ ಅಲ್ಲಿ ಡೆಂಟಲ್ ಇಂಪ್ಲಾಂಟ್ಸ್ ತುಂಬಾನೇ ಎಕ್ಸ್ಪೆನ್ಸಿವ್ ಇತ್ತು, ಬಿಕಾಸ್ ಆಲ್ ದ ಇಂಪ್ಲಾಂಟ್ಸ್ ವೇರ್ ಇಂಪೋರ್ಟ್ ಮಾಡ್ತಾ ಇದ್ವಿ. ಆಮೇಲೆ ಟೈಟಾನಿಯಂ ಮಟೀರಿಯಲ್ಸ್ ಲೈಕ್ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್, ಅವಾಗ ಬಹಳ ಎಕ್ಸ್ಪೆನ್ಸಿವ್ ಇತ್ತು. ಇವಾಗ ತುಂಬಾ ಇಂಪ್ಲಾಂಟ್ ಕಂಪ್ನೀಸ್ ಇಂಡಿಯಾದಲ್ಲೂ ತಯಾರು ಮಾಡ್ತಾ ಇದ್ದಾರೆ. ಆಮೇಲೆ ಕಾಂಪಿಟೇಷನ್ ಇದೆ. ಹಿಂಗಾಗಿ ಐ ಥಿಂಕ್ ನವ್ ಡೇಸ್ ಇಂಪ್ಲಾಂಟ್ಸ್ ಆರ್ ವೆರಿ ಅಫೋರ್ಡೆಬಲ್. ಈಗ ನೀವು ಒಂದು ಬ್ರಿಡ್ಜ್ ಹಾಕಿಸ್ಕೊಳ್ಳಕ್ಕೆ, ಈಗ ನೀವು ಫಿಕ್ಸ್ ಅಲ್ಲಿ ಹಾಕಿಸ್ಕೊಳ್ಳಕ್ಕೆ ಎಷ್ಟು ಖರ್ಚು ಬರುತ್ತೋ ಆಲ್ಮೋಸ್ಟ್ ಅದೇ ಖರ್ಚಲ್ಲಿ ಇಂಪ್ಲಾಂಟ್ಸ್ ಅಲ್ಲಿ ಹಾಕಿಸ್ಕೋಬಹುದು. ಸೊ ಅಷ್ಟೊಂದೇನ್ ಡಿಫರೆನ್ಸ್ ಅನ್ನೋದಿಲ್ಲ ಪ್ರೈಸ್ ಪಾಯಿಂಟ್ ಅಲ್ಲಿ, ಬಟ್ ಅಡ್ವಾಂಟೇಜಸ್ ತುಂಬಾ ಜಾಸ್ತಿ ಇದೆ ಹಾಗಾದ್ರೆ. ಓಕೆ ಡಾಕ್ಟರ್, ಆಫ್ ಕೋರ್ಸ್ ನಾವು KDC ಡೆಂಟಲ್ ಬಗ್ಗೆ ಮಾತಾಡಲೇಬೇಕು, ಬಟ್ ಅದಕ್ಕೂ ಮುಂಚೆ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಆಸ್ಕ್ಡ್ ಕ್ವೆಶ್ಚನ್ಸ್ ಅಬೌಟ್ ವಿಸ್ಡಮ್ ಟೀತ್. ಎರಡನ್ನ ತೆಗ್ಸಿದ್ದೀನಿ ನಾನು, ಸೊ ನನಗೆ ಗೊತ್ತು ನೋವು ಏನು ಅಂತ. ಪ್ಲೀಸ್ ನನಗೆ ಹೇಳಿ, ಈ ವಿಸ್ಡಮ್ ಟೀತ್ ಯಾಕೆ ಬರುತ್ತೆ? ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಆಕ್ಚುಲಿ ಹೇಳ್ಬೇಕಂದ್ರೆ ಮೊದ್ಲಿನ ಕಾಲದ ಜನರಿದ್ರಲ್ಲ, ಅವ್ರದ್ದು ಜಾ ಸೈಜ್ ಅಥವಾ ಸ್ಕಲ್ ಸ್ವಲ್ಪ ದೊಡ್ಡದಾಗಿರ್ತಾ ಇತ್ತು. ಸೊ 32 ಟೀತ್ ಬರ್ಲಿಕ್ಕೆ ಸ್ಪೇಸ್ ಇರ್ತಾ ಇತ್ತು. ಸೊ ಇವಾಗಿನ ಜನರೇಷನ್ ಜಾ ಸೈಜ್ ಸ್ಕಲ್ ಸೈಜ್ ಇದ್ರೆ ಚಿಕ್ಕದಿದೆ. ಸೊ 32 ಟೀತ್ ಬರ್ಲಿಕ್ಕೆ ಸ್ಪೇಸ್ ಇರಲ್ಲ, 28 ಟೀತ್ ಅಷ್ಟೇ ಬರ್ಬೋದು. ಲಾಸ್ಟ್ ಅಲ್ಲಿ ಏನ್ ಬರುತ್ತಲ್ಲ ವಿಸ್ಡಮ್ ಟೀತ್ ಅಂತ ಯಾಕೆ ಕರೀತಾರೆ ಅಂದ್ರೆ, ಅದು ಯೂಶುವಲಿ 16, 17, 18 ಇಯರ್ಸ್ ಆದ್ಮೇಲೆ ಬರುತ್ತೆ. ಅವಾಗ ಎಲ್ಲರೂ ಸ್ವಲ್ಪ ಮ್ಯಾಚೂರ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ವಿಸ್ಡಮ್ ಟೀತ್ ಅಂತ ಹೆಸರಿಟ್ಟಿದ್ದಾರೆ. ಆ ಬರೋ ಟೈಮ್ಗೆ ಏನಾಗುತ್ತೆ ಅಂದ್ರೆ ಅಲ್ಲಿ ಸ್ಪೇಸ್ ಉಳಿದಿರಲ್ಲ, ಅದು ಒಳಗಡೆ ಅಡ್ಡ ಸಿಗಾಕೊಳ್ಳುತ್ತೆ, ಇನ್ಫೆಕ್ಷನ್ ಆಗುತ್ತೆ. ಅವಾಗ ನಾವು ಅದನ್ನ ಯಾಕೆ ಸ್ಪೇಸ್ ಅಂತ ಜಾಸ್ತಿ ಮಾಡ್ಕೊಳಕ್ ಆಗಲ್ಲ. ಸೊ ಓನ್ಲಿ ಆಪ್ಷನ್ ಲೆಫ್ಟ್ ಈಸ್ ಅದು ರಿಮೂವಲ್. ಬಟ್ ನೀವು 2 ಆಕ್ಟ್ ತೆಗ್ಸಿರಿ, ಇನ್ನೂ 2 ಆಕ್ಟ್ ತೆಗ್ಸಿಲ್ಲ ಅಂತ ಗೊತ್ತಾಗ್ಲಿಲ್ಲ. ಮೇಲೆ 2 ಇರುತ್ತೆ, ಕೆಳಗಡೆ 2 ಇರುತ್ತೆ. ಓ ಮೈ ಗಾಡ್, ಇನ್ನೂ 2 ಇದೆಯಾ ಹಾಗಾದ್ರೆ? ಅದು ಇನ್ನೂ ವಿಸ್ಡಮ್ ಆಚೆ ಬಂದಿಲ್ಲ ಅನ್ಸುತ್ತೆ. ಬಟ್ ಸೀರಿಯಸ್ಲಿ ನೀವು ಈ ಕ್ವೆಶ್ಚನ್ ಸಾಕಷ್ಟು ಜನ ಕೇಳ್ತಾರೆ. ಅದ್ಯಾಕೆ ಸ್ವಲ್ಪ ಜನ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿಸ್ಬೇಕಾಗಿ ಬರುತ್ತೆ, ಸ್ವಲ್ಪ ಜನಕ್ಕೆ ಇದು ಏನು ಎಫೆಕ್ಟೇ ಆಗಲ್ಲ. ವೈ ಇಸ್ ದ್ಯಾಟ್? ಈ ಕೆಲವೊಬ್ರು ಜಾ ಸೈಜ್ ದೊಡ್ಡದಿದ್ರೆ ಫುಲ್ ಬಂದ್ಬಿಡುತ್ತೆ. ಆಮೇಲೆ ಇತ್ತೀಚೆಗೆ ಕೆಲವೊಂದ್ ಜನಕ್ಕೆ ವಿಸ್ಡಮ್ ಟೀತ್ ಬರ್ತಾನು ಇಲ್ಲ. ಬರ್ಲಿಲ್ಲ ಅಂದ್ರೆ ಬಹಳ ಒಳ್ಳೇದು, ಬಂದ್ರೇನೆ ಕಷ್ಟ. ಸೊ ಈ ಕೆಲವೊಬ್ರು ಇನ್ಫೆಕ್ಷನ್ ಇಮಿಡಿಯೇಟ್ಲಿ ಆಗುತ್ತೆ, ಕೆಲವೊಬ್ರು ಲೇಟ್ ಮಾಡಾಗತ್ತೆ. ಆಲ್ಮೋಸ್ಟ್ 70-80% ಆಫ್ ದ ಪ್ರೆಸೆಂಟ್ ಜನರೇಷನ್ ಆ ಪ್ರಾಬ್ಲಮ್ ಬಂದೇ ಬರುತ್ತೆ. ಅದನ್ನ ಅವಾಗ ತೆಗಿಸ್ಲೇಬೇಕು. ಸೊ ಇಟ್ಸ್ ನಾಟ್ ಜಸ್ಟ್ ಮೀ, ಯಾರೋ ಕಾಯ್ತಾನೆ ಇದ್ದಾರೆ ನಿಮಗೆ ನಿಮ್ಮ ವಿಸ್ಡಮ್ ಟೀತ್ ಬಂದೇ ಬರುತ್ತೆ ಅಂತ. ಆಫ್ಕೋರ್ಸ್ ನಾವು ಈಗ ನಮ್ಮ KDC ಎಕ್ಸ್ಪ್ರೆಸ್ ಟೀತ್ ಬಗ್ಗೆ ಮಾತಾಡಲೇಬೇಕು. ನಾವು ಮಾತಾಡ್ತಿರುವಾಗ ನೀವು ಹೇಳ್ತಿದ್ರಿ ಹೇಗೆ ದಿಸ್ ಈಸ್ ಒನ್ ಆಫ್ ದಿ ಓನ್ಲಿ ಹಾಸ್ಪಿಟಲ್ಸ್, 20 ಚೇರ್ಸ್ ಇದೆ, 25ಕ್ಕಿಂತ ಹೆಚ್ಚು ಡೆಂಟಿಸ್ಟ್ ಅಲ್ಲಿದ್ದಾರೆ ಅಂತ. ಸೊ ಇಫ್ ಯು ಕ್ಯಾನ್ ಜಸ್ಟ್ ಟೆಲ್ ಅಸ್ ಅ ಲಿಟಲ್ ಬಿಟ್ ಮೋರ್, ಯಾವ ಥರದ ಪ್ರೊಸೀಜರ್ಸ್ನ ನೀವು ಇಲ್ಲಿ ಮಾಡ್ತೀರಾ ಅಂತ. ಸೊ ನಮ್ದು KDCದವ್ರು ಆಲ್ಮೋಸ್ಟ್ ಒಂದು 12 ಕಡೆ ಬ್ರಾಂಚಸ್ ಇದೆ. ನಮ್ದೇನು RR ನಗರದಲ್ಲಿ ಎಕ್ಸ್ಪ್ರೆಸ್ ಟೀತ್ ಅಂತ ಏನ್ ಬ್ರಾಂಚ್ ಇದೆ ಅಲ್ಲ, ದಿಸ್ ಇಸ್ ಒನ್ ಆಫ್ ದ ಯೂನಿಕ್ ಬ್ರಾಂಚ್. ಅಂಡರ್ ಒನ್ ರೂಫ್ ದೇ ಆರ್ ಮೋರ್ ದೆನ್ 20 ಡೆಂಟಲ್ ಚೇರ್ಸ್. ಆಮೇಲೆ ನಮ್ ಡೆಂಟಲ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ದೇರ್ ಆರ್ ಡಿಫ್ರೆಂಟ್ ಸ್ಪೆಷಲೈಸೇಷನ್. ಟೋಟಲ್ 8-9 ಸ್ಪೆಷಲೈಸೇಷನ್ ಇದೆ. ಈಗ ನಾವು ರೂಟ್ ಕೆನಲ್ ಮಾಡೋರಿಗೆ ಎಂಡೋಡಾಂಟಿಸ್ಟ್ ಅಂತ ಕರಿತೀವಿ, ಅಲ್ಲಿ ಕಟ್ಟೋರಿಗೆ ಪ್ರಾಸ್ತೋಡಾಂಟಿಸ್ಟ್ ಅಂತ ಕರಿತೀವಿ, ಓರಲ್ ಸರ್ಜನ್, ಆ ತರ ಡಿಫ್ರೆಂಟ್ ಸ್ಪೆಷಲಿಸ್ಟ್ ಇದ್ದಾರೆ. ಪ್ರತಿಯೊಂದು ಸ್ಪೆಷಲಿಸ್ಟ್, ನಾಟ್ ಒನ್ ಸಿಂಗಲ್. ಎಂಡೋಡಾಂಟಿಸ್ಟ್ ನಮ್ಮಲ್ಲಿ 7 ಜನ ಇದ್ದಾರೆ, ಪ್ರಾಸ್ತೋಡಾಂಟಿಸ್ಟ್ 7 ಜನ ಇದ್ದಾರೆ. ಆ ತರ ಆಲ್ಮೋಸ್ಟ್ ಒಂದು 25-30 ಜನ ಫುಲ್ ಟೈಮ್ ಸ್ಪೆಷಲಿಸ್ಟ್ ಒಂದೇ ಕಡೆ ಸಿಗ್ತಾರೆ. ಆಮೇಲೆ ಡೆಂಟಲ್ ಟ್ರೀಟ್ಮೆಂಟ್ಸ್ ಅವ್ರವ್ರ ಸ್ಪೆಷಲಿಸ್ಟ್ ಆ ಟ್ರೀಟ್ಮೆಂಟ್ ಮಾಡಿದಾಗ ಸೊ ನಿಮಗೆ ಪೇನು ಹೆಚ್ಚಿಗೆ ಇರಲ್ಲ, ಅಂಡ್ ದ ರಿಸಲ್ಟ್ಸ್ ಕ್ವಾಲಿಟಿ ಆಫ್ ಟ್ರೀಟ್ಮೆಂಟ್ ವಿಲ್ ಬಿ ವೆರಿ ಗುಡ್. ಸೊ ಹಿಂಗಾಗಿ ನಮ್ಮಲ್ಲಿ ಯಾರೇ ಬಂದ್ರು ಪ್ರತಿಯೊಂದು ಡೆಂಟಲ್ ರಿಲೇಟೆಡ್ A to Z ಸೊಲ್ಯೂಷನ್ ಈಸ್ ಅವೈಲೇಬಲ್. ಆಮೇಲೆ ಎಲ್ಲ ಲೇಟೆಸ್ಟ್ ಇಕ್ವಿಪ್ಮೆಂಟ್ಸ್ ನಮ್ಮಲ್ಲಿ CBCT ಸ್ಕ್ಯಾನ್ ಅಂತ, CT ಸ್ಕ್ಯಾನ್ ಅಂತ ಇರುತ್ತಲ್ಲ, ಅದೇ ತರ ನಮ್ ಡೆಂಟಲ್ CBCT ಸ್ಕ್ಯಾನ್ ಅಂತ ಇರುತ್ತೆ, ಲೇಸರ್ ಯೂನಿಟ್ ಇದೆ. ಸೊ ಆಲ್ಮೋಸ್ಟ್
ಅಲ್ಲಿಗೆ ಸಂಬಂಧಪಟ್ಟ ಇಂಥವನ್ನ ಸ್ಕ್ಯಾನಿಂಗ್ ಮಾಡ್ತೀವಿ. ಪ್ರತಿಯೊಂದು ಇಕ್ವಿಪ್ಮೆಂಟ್ಸ್ ಲೇಟೆಸ್ಟ್ ಅಡ್ವಾನ್ಸ್ಮೆಂಟ್ಸ್ ಎಲ್ಲ ಇರೋದ್ರಿಂದ ನಮ್ಮಲ್ಲಿ ಯಾರೇ ಬಂದ್ರು ಲೈಕ್ ಒನ್ ಟೈಪ್ ಸಿಂಗಲ್ ಡೇ ಟ್ರೀಟ್ಮೆಂಟ್, ಅಂದ್ರೆ ಒಂದೇ ದಿನಕ್ಕೆ ನಾವು 8-10 ರೂಟ್ ಕೆನಾಲ್ ಮಾಡ್ತೀವಿ. ಸೊ ಈ ತರ ನಮ್ಮಲ್ಲಿ ಮಲ್ಟಿಪಲ್ ಟ್ರೀಟ್ಮೆಂಟ್ಸ್ ಅನ್ನ ಒಂದೇ ದಿನಕ್ಕೆ ಮಾಡುವಂತ ಅವಕಾಶ ಇದೆ ನಮ್ಮಲ್ಲಿ. ಅಂಡ್ ಆಫ್ ಕೋರ್ಸ್ ಬರೋ ಪ್ರತಿಯೊಬ್ರು KDC ನಲ್ಲಿ ಸರ್ವಿಸ್ ಬಗ್ಗೆ ಮಾತಾಡ್ತಾರೆ. ಸೊ ಯುನೋ ಹಾಸ್ಪಿಟಲ್ ಅಂತ ಹೇಳಿದಾಗ ಒಬ್ವಿಯಸ್ಲಿ ಸರ್ವಿಸ್ ಇದ್ದೇ ಇರುತ್ತೆ, ಬಟ್ ಇಷ್ಟು ಪಾಸಿಟಿವ್ ಆಗಿ ಸರ್ವಿಸ್ ಹೇಗೆ ಕೊಡಕ್ಕೆ ಸಾಧ್ಯ ಆಗ್ತಿದೆ ನಿಮ್ ಕಡೆಯಿಂದ? ಸಿ ಆಲ್ಮೋಸ್ಟ್ ನಮ್ದು ಲೈಕ್ ಕರಿಯರ್ ಸ್ಟಾರ್ಟ್ ಆಲ್ಮೋಸ್ಟ್ 30 years ಆಯ್ತು. ಮುಂಚೆಯಿಂದ ನಾವು ಪೇಷಂಟ್ ಓರಿಯೆಂಟೆಡ್, ಪೇಷಂಟ್ ಫ್ರೆಂಡ್ಲಿ. ಪೇಷಂಟ್ ನಮ್ಮಲ್ಲಿ ಬಂದ್ರೆ ದೇ ಬಿಕಮ್ ಆಸ್ ಗುಡ್ ಆಸ್ ಎ ಫ್ಯಾಮಿಲಿ ಮೆಂಬರ್ಸ್ ನಮ್ಮಲ್ಲಿ. ಯಾಕೆಂದ್ರೆ ಎಷ್ಟೋ ಸಲ ಏನಾಗುತ್ತೆ, ಬೆಳಗ್ಗೆ ಬರ್ತಾರೆ, ಮಧ್ಯಾಹ್ನ ಸಾಯಂಕಾಲ ಟ್ರೀಟ್ಮೆಂಟ್ ಆಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಆದಷ್ಟು ಹೆಂಗಿರುತ್ತೆ, ಡೆಂಟಲ್ ಟ್ರೀಟ್ಮೆಂಟ್ಸ್ ಅನ್ನ ಆದಷ್ಟು ಪೇನ್ಲೆಸ್ ಮಾಡಕ್ ಟ್ರೈ ಮಾಡ್ತೀವಿ. ಈಗ ಒಂದು ಇಂಜೆಕ್ಷನ್ ಕೊಟ್ರ ಅದೇ ಇಂಜೆಕ್ಷನ್ ನಾವು ಎಷ್ಟು ರೂಟ್ ಕೆನಾಲ್ ಇರ್ತಾ ಮುಗಿಸ್ಕೊಂತೀವಿ, ಅಲ್ಲಿ ತೆಗಿಬೇಕಾ ಅದರಲ್ಲೇ ಮಾಡ್ಕೊಂತೀವಿ, ಇಂಪ್ಲಾಂಟ್ ಹಾಕ್ಬೇಕಾ ಅದರಲ್ಲೇ ಮಾಡ್ತೀವಿ. ಈ ತರ ನಂಬರ್ ಆಫ್ ವಿಸಿಟ್ಸ್ ಅನ್ನು ಕಟ್ ಡೌನ್ ಮಾಡಬಹುದು. ನಂಬರ್ ಆಫ್ ಇಂಜೆಕ್ಷನ್ಸ್, ನಂಬರ್ ಆಫ್ ಮೆಡಿಸಿನ್ಸ್ ನಾವು ಆದಷ್ಟು ಅವಾಯ್ಡ್ ಮಾಡ್ತೀವಿ. ಆಮೇಲೆ ನಮ್ಮಲ್ಲಿ ಬಂದವ್ರಿಗೆಲ್ಲ ಹೆಂಗಿರುತ್ತೆ ಅಂದ್ರೆ, ನಮ್ದೇ ಒಂಥರ ಕ್ಯಾಂಟೀನ್ ಇದೆ. ಅಂದ್ರೆ ಬಂದವ್ರಿಗೆಲ್ಲ ಅಲ್ಲಿ ಊಟ, ತಿಂಡಿ, ಟೀ, ಕಾಫಿ, ಮನೆಗ್ ಬಂದಂಗೆ ಯಾರು ಎನಿ ಟೈಮ್ ಬಂದ್ರು ನಮ್ಮಲ್ಲಿ ಫುಡ್ ಅರೇಂಜ್ಮೆಂಟ್ಸ್ ಇದೆ. ಸೊ ಆಮೇಲೆ ಈಗ ದೂರಿಂದ ಬರ್ತಾರೆ ಎಷ್ಟೋ ಜನ, 500 kilometers 1000 kilometers ಅಬ್ರಾಡ್ ಇಂದ ಬರ್ತಾರೆ. ಅವ್ರಿಗೆ ಇವನ್ ಇರ್ಕೊಳಕ್ ಸಹ ನಮ್ಮಲ್ಲಿ ರೂಮ್ಸ್ ಇದೆ, ಅಲ್ಲೇ ಇದ್ಕೊಂಡು ಟ್ರೀಟ್ಮೆಂಟ್ ತಗೊಂಡು ಒಂಥರ ಡೆಂಟಲ್ ಟೂರಿಸಂ ತರ ಈ ಬೇರೆ ಕಂಟ್ರಿಯಿಂದ ಬಂದವ್ರಿಗೆ ಡೆಂಟಲ್ ಟ್ರೀಟ್ಮೆಂಟ್ಸ್ ತಗೊಂತಾರೆ. ಇನ್ ಬಿಟ್ವೀನ್ ಗ್ಯಾಪ್ ಅಲ್ಲಿ ಅಲ್ಲಿ ಟೂರ್ ಮೈಸೂರು ಅಲ್ಲಿ ಇಲ್ಲಿ ಎಲ್ಲ ಸುತ್ತಾಕೊಂಡು, ಸೊ ಈ ತರ ಡೆಂಟಲ್ ಟೂರಿಸಮ್ ಪ್ರಮೋಟ್ ಮಾಡ್ತಾ ಇದೀವಿ. ಸೊ ಒಂಥರ ಡೆಂಟಲ್ ಟ್ರೀಟ್ಮೆಂಟ್ಸ್ ಬಗ್ಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಎಕ್ಸ್ಪೀರಿಯನ್ಸ್ ಇದೆ. ಆಮೇಲೆ ಡೆಂಟಲ್ ಟ್ರೀಟ್ಮೆಂಟ್ ಸ್ವಲ್ಪ ಪೇನ್ಫುಲ್ ಅಂತಾರಲ್ಲ, ಅದಕ್ಕೆ ಏನ್ ಮಾಡಿದೀವಿ ನಮ್ಮಲ್ಲಿ ಕಾನ್ಶಿಯಸ್ ಸೆಡೇಷನ್ ಅಂತ ಇದೆ. ಕಾನ್ಶಿಯಸ್ ಸೆಡೇಷನ್ ಅಂದ್ರೆ ನೈಟ್ರಸ್ ಆಕ್ಸೈಡ್ ಅಂತ ಕೇಳಬೇಕು. ಇಟ್ ಇಸ್ ಸಮಥಿಂಗ್ ಲೈಕ್ ಲಾಫಿಂಗ್ ಗ್ಯಾಸ್. ಅದನ್ನ ನಮ್ಮಲ್ಲಿ ಡೆಂಟಲ್ ಟ್ರೀಟ್ಮೆಂಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಕಾನ್ಶಿಯಸ್ ಸೆಡೇಷನ್ ಅಂತ. ಅದು ಗ್ಯಾಸ್ ಕೊಟ್ಟಾಗ ಏನಾಗುತ್ತೆ, ದೇ ವಿಲ್ ಬಿ ಲೈಕ್ ಸೆಮಿ ಕಾನ್ಶಿಯಸ್. ಸೊ ನಾವು ಇಂಜೆಕ್ಷನ್ ಕೊಡೋದು ಕೆಲವೊಂದು ಎದುರ್ಕೊಂತಾರಲ್ಲ, ಅದು ಬಹಳ ಕಂಫರ್ಟೇಬಲ್ ಫೀಲ್ ಮಾಡ್ತಾರೆ. ಅದು ಚಿಕ್ಕ ಮಕ್ಳಿಗಂತೂ ವೆರಿ ಕಾಮನ್ಲಿ ಯೂಸ್ ಮಾಡ್ತೀವಿ. ಎಷ್ಟೋ ಜನ ದೊಡ್ಡವರು ಯಾರು ಡೆಂಟಲ್ ಟ್ರೀಟ್ಮೆಂಟ್ಸ್ ಬಗ್ಗೆ ಭಯ ಇರುತ್ತಲ್ಲ, ಅದಕ್ಕೊಂದು ಸಪರೇಟ್ ಯೂನಿಟ್ ಇದೆ, ಕಾನ್ಶಿಯಸ್ ಸೆಡೇಷನ್ ಯೂನಿಟ್. ಸೊ ಈ ತರ ಎಲ್ಲ ನಮ್ಮಲ್ಲಿ ಯೂನಿಕ್ ಫೆಸಿಲಿಟೀಸ್ ಎಲ್ಲ ಇದೆ ನಮ್ಮಲ್ಲಿ. ಓ ಫ್ಯಾಬ್ಯುಲಸ್. ಹಾಗಾದ್ರೆ ಎಷ್ಟು ಯಾರ್ಯಾರಿಗೆ ಇಂಜೆಕ್ಷನ್ಸ್ ಕಂಡ್ರೆ ಸಿಕ್ಕಾಪಟ್ಟೆ ಭಯಾನೋ ಅವರಿಗೆ ಒಳ್ಳೆ ಸೊಲ್ಯೂಷನ್ ಅನ್ನೋದನ್ನ ಆಫ್ ಕೋರ್ಸ್ ನೀವು ಕೊಟ್ಟಿದ್ರ. ಬಟ್ ನೀವು ಹೇಳಿದ್ರಿ ನೋಡಿ, ಡೆಂಟಲ್ ಟೂರಿಸಂ ಇಟ್ ಇಸ್ ಸೋ ಇಂಪಾರ್ಟೆಂಟ್. ಯಾಕಂದ್ರೆ ಈಗ ಯಾರ್ಯಾರು NRIs ಬೇರೆ ದೇಶದಲ್ಲಿ ಇದಾರೋ ಅವರಿಗೆ ಒಂದು ಸುಮಾರು ತಿಂಗಳು ವರ್ಷಗಳೇ ಕಾಯ್ಬೇಕಾಗತ್ತೆ ಯಾವ್ದಾದ್ರು ಒಂದು ಟ್ರೀಟ್ಮೆಂಟ್ ಅನ್ನ ಮಾಡಿಸ್ಕೊಳ್ಬೇಕು ಅಂದ್ರೆ. ಅಂಥವ್ರಿಗೂ ಇಲ್ಲಿಗೆ ಬಂದಾಗ ಇಟ್ ಈಸ್ ಈಸಿಯರ್. ಅಂಡ್ ಡ್ಯೂ ಥಿಂಕ್ ದಟ್ ಇಸ್ ಗ್ರೋಯಿಂಗ್ ರೈಟ್ ನೌ ಇಂಡಿಯಾನಲ್ಲಿ ಡೆಂಟಲ್ ಟೂರಿಸಂ? ಒಂದು ಬಿಕಾಸ್ ಕಂಪೇರ್ ಮಾಡಿದ್ರೆ ನಮ್ಮ ಕಾಸ್ಟ್ ಅಂತೂ ಚೆನ್ನಾಗಿದೆ. ಎರಡನೇದು ವಿ ಹ್ಯಾವ್ ವರ್ಲ್ಡ್ ಕ್ಲಾಸ್ doctors, dentists, surgeons who are doing this. So future ಯಾವ ತರ ಕಾಣಿಸ್ತಾ ಇದೆ ನಿಮಗೆ ಡೆಂಟಲ್ ಟೂರಿಸಂದು? ಸೊ ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ಒಂದು ಡೆಂಟಲ್ ಟ್ರೀಟ್ಮೆಂಟ್ ಕಾಸ್ಟ್ ನಮ್ಮಲ್ಲಿ ಎಕ್ಸ್ಪೆನ್ಸಿವ್ ಅಂತ ಅಂತಾರೆ ಜನ, ನಾವು ಅನ್ಕೊಂತೀವಿ. ಬಟ್ ಅಬ್ರಾಡ್ ಅಲ್ಲಿ ಹೋದ್ರೆ ಇಟ್ ಇಸ್ 10 times more expensive. ಇಲ್ಲಿ ನೀವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ 5,000 ಖರ್ಚು ಮಾಡಿದ್ರೆ ಅಲ್ಲಿ 1 ಲಕ್ಷ ಖರ್ಚು ಮಾಡ್ಬೇಕು. US ಅಥವಾ ಯುರೋಪ್ ಕಂಟ್ರೀಸ್ ಏನಾದ್ರು ಹೋದ್ರಿ ಅಂದ್ರೆ ಆಲ್ಮೋಸ್ಟ್ ಮೋರ್ ದೆನ್ 10 times. ಸೊ ಅವ್ರಿಗೆ ಇಲ್ಲಿ ಒಂದು ಕಾಸ್ಟ್ ಸೇವ್ ಆಗುತ್ತೆ. ಸೆಕೆಂಡ್, ವಾಟ್ ಐ ಕ್ಯಾನ್ ಸಿ ಇಸ್ ಇಂಡಿಯನ್ ಡಾಕ್ಟರ್ಸ್ ಆರ್ ವೆರಿ ಹೈಲಿ ಸ್ಕಿಲ್ಡ್. ಸೊ ಕಂಪೇರ್ ಟು ಎನಿ ಆಫ್ ದ ಇದು. ಸೊ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ. ಓಕೆ, ಎಲ್ಲ ಒಳ್ಳೆ ನಿಮ್ಗೆ ಒಂದೇ ಕಡೆ ನಿಮ್ಗೆಲ್ಲ ಫೆಸಿಲಿಟೀಸ್ ಸಿಗುತ್ತೆ. ಟೂರ್ ಆಗುತ್ತೆ, ಅಲ್ಲಿಂದ ಬಂದು ಟ್ರೀಟ್ಮೆಂಟ್ ತಗೊಂಡು ಟೂರ್ ಮಾಡ್ಕೊಂಡು ವಾಪಸ್ ಹೋದ್ರು ಅಲ್ಲಿ ಕಾಸ್ಟ್ ಕಂಪೇರ್ ಮಾಡಿದ್ರೆ ಅಗೇನ್ ಯು ಕ್ಯಾನ್ ಸೇವ್ ಸಮ್ ಅಮೌಂಟ್ ವಿತ್ ಕ್ವಾಲಿಟಿ ಟ್ರೀಟ್ಮೆಂಟ್. ಸೊ ಅದಕ್ಕೆ ಐ ಥಿಂಕ್ ದೇರ್ ಇಸ್ ಲಾಟ್ ಆಫ್ ಸ್ಕೋಪ್. ಅಂಡ್ ಇವನ್ ಗವರ್ಮೆಂಟ್ಗೂ ಸಹ ಸಾಕಷ್ಟು ಇದಕ್ಕೆ ಲೈಕ್ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಇತ್ತೀಚೆಗೆ. ಬಟ್ ಇನ್ನ ಸ್ವಲ್ಪ ಇಂಪ್ರೂವ್ ಆಗ್ಲಿಕ್ಕೆ ಸ್ಕೋಪ್ ಇದೆ ಸಾಕಷ್ಟು. ಸೂಪರ್. ಸೊ ಫೈನಲ್ ಆಗಿ ಡಾಕ್ಟರ್, ನಂದೊಂದು ಸೆಗ್ಮೆಂಟ್ ಇದೆ 3 ಗಂಟು ಅಂತ. ಸೊ ನಿಮ್ಮ ಕಡೆಯಿಂದ ಆಸ್ ಮಚ್ as I would love to come and meet you as a friend, I would never want to meet you as the doctor, as a dentist. And I'm sure ನೀವು ಕೂಡ ಅದನ್ನೇ ಹೇಳ್ತೀರಾ ನಿಮ್ಮ ಪೇಷಂಟ್ಸ್ಗೆ, ನೀವು ಬೇಕಾದ್ರೆ ವಾಪಸ್ ಬನ್ನಿ as a healthy person, you know. ಸೊ ಅಕಸ್ಮಾತ್ ಆಗಿ ಯಾರು ಯಾವತ್ತು ಡೆಂಟಿಸ್ಟ್ ನ ನೋಡದೇ ಇರಬೇಕು ಅಂದ್ರೆ for having healthy teeth, 3 ಟಿಪ್ ನಿಮ್ಮ ಕಡೆಯಿಂದ ಏನ್ ಜನ ಮಾಡಲೇಬೇಕು to have healthy teeth? See, first of all, you should brush twice a day.
ನಾನು ಟ್ವೈಸ್ ಎ ಡೇ ಅಂತ ಹೇಳ್ತಾರಲ್ಲ ಅದನ್ನ ಸ್ವಲ್ಪ ಮಾಡಿಫೈ ಮಾಡ್ತೀನಿ. ಯು ಹ್ಯಾವ್ ಟು ಬ್ರಷ್ ಓನ್ಲಿ ಒನ್ಸ್ ಎ ಡೇ ಅಂಡ್ ಡೋಂಟ್ ಮಿಸ್ ಅಟ್ ನೈಟ್. ಒನ್ಸ್ ಎ ಡೇ ಅಂಡ್ ಒನ್ಸ್ ಅಟ್ ನೈಟ್. ರಿಯಲಿ? ಸೊ 2 ಸಲ ಬ್ರಷ್ ಮಾಡಬೇಕು. ನೈಟ್ ಕಂಪಲ್ಸರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಕಂಪಲ್ಸರಿ ಬ್ರಷ್ ಮಾಡಬೇಕು. ಇದನ್ನ ಮಾಡಿದ್ರೆ ಆಲ್ಮೋಸ್ಟ್ 80% ಆಫ್ ದ ಪ್ರಾಬ್ಲಮ್ಸ್ ಅವಾಯ್ಡ್ ಮಾಡಬಹುದು. ಎರಡನೇದು, ಊಟ ಆದ ತಕ್ಷಣ ಟೀ ಕಾಫಿ ಕುಡಿದ ತಕ್ಷಣ ಇಮಿಡಿಯೇಟ್ಲಿ ಬಾಯಿ ಮುಕ್ಕಳಿಸ್ಬೇಕು. ಓಕೆ. ಆಮೇಲೆ ಅಟ್ ಲೀಸ್ಟ್ ಒನ್ಸ್ ಇನ್ 6 months, ಇಫ್ ನಾಟ್ ಪಾಸಿಬಲ್ ಒನ್ಸ್ ಇನ್ ಎ ಇಯರ್ ಡೆಂಟಿಸ್ಟ್ ಹತ್ರ ಹೋಗಿ. ಏನಿರುತ್ತೆ ಅಂದ್ರೆ ನಿಮ್ ಸ್ಮಾಲ್ ಪ್ರಾಬ್ಲಮ್ಸ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಗೊತ್ತಾಗಲ್ಲ. ಯಾವಾಗ ಹೋಗಿ ತೋರಿಸ್ಕೊಂತಿರಲ್ಲ ಇನಿಷಿಯಲ್ ಸ್ಟೇಜ್ ಅಲ್ಲಿ ಗಮ್ ಡಿಸೀಸ್ ಇರ್ಬೋದು ಅಥವಾ ಕ್ಯಾವಿಟಿನೇ ಇರ್ಬೋದು, ಆ ಟೈಮ್ ಅಲ್ಲಿ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಮುಂದೆ ಫರ್ದರ್ ನಿಮ್ ಡ್ಯಾಮೇಜ್ ಎಲ್ಲ ಸ್ಟಾಪ್ ಮಾಡಬಹುದು. ಅಂಡ್ ಇನ್ನೊಂದು ಕೇಳಲೇಬೇಕಿತ್ತು ಡಾಕ್ಟರ್, ಈಗ ಈ ಹಾರ್ಡ್ ಫುಡ್ಸ್ ನ ತಿಂದ್ರೆ ಯುನೋ ಹಲ್ಲು ಇನ್ನೂ ಗಟ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಚಿಕ್ಕವರಿದ್ದಾಗ ವಾಲ್ನಟ್ ಕೊಟ್ಬಿಟ್ಟು ಹಲ್ಲಲ್ಲಿ ಕಡಿ ನೀನು, ಅವಾಗ ನಿನ್ ಹಲ್ಲು ಇನ್ನೂ ಗಟ್ಟಿ ಆಗತ್ತೆ ಅಂತ ಹೇಳ್ತಾರೆ. ಇಸ್ ದಟ್ ದ ಟ್ರೂತ್? ಅಥವಾ ಕಬ್ಬನ್ನ ಯುನೋ ಹಂಗೆ ಹಲ್ಲಲ್ಲಿ ಕಿತ್ತು ತಿಂದ್ರೆ ಹಲ್ಲು ಗಟ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಹೌ ಟ್ರೂ ಇಸ್ ದಿಸ್? ಓಕೆ, ವಾಲ್ನಟ್ ಯಾವಾಗ ಒಂದ್ಸಲಿ ಕಡಿತಾರೆ, ದಟ್ ಈಸ್ ಓಕೆ. ಕಬ್ಬಲ್ಲಿ ಫೈಬರ್ ಇರುತ್ತೆ, ಸೊ ಫೈಬರ್ ಈಸ್ ಆಲ್ವೇಸ್ ಗುಡ್ ಫಾರ್ ದ ಟೀತ್, ಅದು ಒಳ್ಳೇದು. ಅದ್ರ ಜೊತೆಗೆ ಪೀಪಲ್ ಯೂಸ್ ದಿಸ್ ಬಿಟಲ್ ನಟ್, ಟೊಬ್ಯಾಕೊ, ಗುಟ್ಕಾ, ಅದನ್ನ ಕಂಟಿನ್ಯೂಸ್ ಆಗಿ ತಿಂತಾ ಇರ್ತಾರೆ. ಆಮೇಲೆ ಅದರಿಂದ ಏನಾಗುತ್ತೆ ಅಂದ್ರೆ ಇಂಥ ಹಾರ್ಡ್ ಸಬ್ಸ್ಟೆನ್ಸ್ ತಿನ್ನೋದ್ರಿಂದ ಟೀತ್ ಬಿಕಮ್ಸ್ ಮೋರ್ ಅಂಡ್ ಮೋರ್ ಬ್ರಿಟಲ್. ಹಾರ್ಡ್ ಆಗೋದಕ್ಕಿಂತ ಬ್ರಿಟಲ್ ಆಗುತ್ತೆ ಒಂದು. ಆಮೇಲೆ ಏನಾಗುತ್ತೆ ಅಂದ್ರೆ ಅದನ್ನ ಯೂಸ್ ಮಾಡ್ತಾ ಮಾಡ್ತಾ ಟೀತ್, ನಾನು ಟೊಬ್ಯಾಕೊ ಬಗ್ಗೆ ತುಂಬಾ ಜನಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇರ್ತೀವಿ. ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಯಾರು ಟೊಬ್ಯಾಕೊ ತಿಂತಾರೆ ಅವ್ರಿಗೆ ಕ್ಯಾವಿಟಿ ಆಗಲ್ಲ. ಕ್ಯಾವಿಟಿ ಯಾಕೆ ಅಂದ್ರೆ ತಂಬಾಕಿನ ರೆಡಿ ಆಗುತ್ತಲ್ಲ, ತಂಬಾಕಿನ ಎಲೆ ಯಾವ ಬ್ಯಾಕ್ಟೀರಿಯಾನು ಯಾವ ಹುಳಾನು ಲೈಕ್ ಮಾಡಲ್ಲ. ಅದಕ್ಕೆ ಲೈಕ್ ಮಾಡೋದು ಮಾತ್ರ ನಮ್ಮ ಮನುಷ್ಯ ಪ್ರಾಣಿ ಮಾತ್ರ. ಇಟ್ಸ್ ಆಲ್ರೆಡಿ ಟಾಕ್ಸಿಕ್, ವೆರಿ ಟಾಕ್ಸಿಕ್ ಅಂತ ಅದನ್ನ ಬಾಯಲ್ಲಿ ಇಟ್ಕೊಂತಾರೆ. ಡಿಕೆ ಆಗಲ್ಲ, ಬಟ್ ಆಗೋದು ಬೇರೆ, ಕ್ಯಾನ್ಸರ್. ಸೊ ಇಟ್ ಈಸ್ ಮೋರ್ ಡೇಂಜರಸ್. ಆದಷ್ಟು ಟೊಬ್ಯಾಕೊ, ಗುಟ್ಕಾ ಅಂತ ಗಟ್ಟಿ ಪದಾರ್ಥನ ಅಲ್ಲಿಗೆ ಯೂಸ್ ಮಾಡಕ್ ಹೋಗ್ಬೇಡಿ. ಮಿಕ್ಕಿದೆಲ್ಲ ಹೆಲ್ದಿ ಫುಡ್ ಅದೆಲ್ಲ ಊಟ ಮಾಡಿ, ಏನ್ ಪ್ರಾಬ್ಲಮ್ ಇಲ್ಲ. ಅಬ್ಸಲ್ಯೂಟ್ಲಿ. ಬ್ರಷ್ ಮಾಡೋದಕ್ಕೆ ಇಸ್ ದಟ್ ರೈಟ್ ವೇ? ಎಸ್, ಇಫ್ ಯು ಕ್ಯಾನ್ ಜಸ್ಟ್ ಪ್ಲೀಸ್ ಟೆಲ್ ಅಸ್ ಯಾವ ತರ ಬ್ರಷ್ ಮಾಡಬೇಕು ಅಂತ. ಫಸ್ಟ್ ಆಫ್ ಆಲ್ ಸಾಫ್ಟ್ ಬ್ರಷ್ ಯೂಸ್ ಮಾಡಿ. ಮೀಡಿಯಂ ಬ್ರಷ್ ಬೇಡ, ಹಾರ್ಡ್ ಬ್ರಷ್ ಬೇಡ. ಸಾಫ್ಟ್ ಬ್ರಿಸಲ್ಸ್ ಓನ್ಲಿ ಸಾಫ್ಟ್ ಬ್ರಿಸಲ್ಸ್ ಇರಬೇಕು, ಅಥವಾ ಅಲ್ಟ್ರಾ ಸಾಫ್ಟ್ ಅಂತ ಬಂದಿದೆ ಅಂತ ಬ್ರಷ್ ನ ಯೂಸ್ ಮಾಡಿ. ಕಂಪಲ್ಸರಿ 2 ಟೈಮ್ ಬ್ರಷ್ ಮಾಡಿ. ಪ್ರತಿ 3 ತಿಂಗಳಿಗೊಂದ್ಸಲಿ ಬ್ರಷ್ ಅನ್ನ ಚೇಂಜ್ ಮಾಡಬೇಕು. ನೀವು ತುಂಬಾ ಸರಿ ನೋಡ್ತೀರಾ ನಿಮ್ ಬಾತ್ರೂಮ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಬ್ರಷ್ ಅನ್ನ ಬ್ರಿಸಲ್ಸ್ ಎಲ್ಲ ಫ್ಲವರ್ ತರ ಆಗ್ಬಿಟ್ಟಿರ್ತದೆ. ಫ್ಲವರ್ ಕೇಸ್ ಆಗಿರುತ್ತೆ ಬ್ರಷ್ ಕೇಸ್ ಅನ್ನೋದು. ಅಲ್ಲಿವರೆಗೂ ಬಿಡಕ್ ಹೋಗ್ಬಿಟ್ಟು ಎವ್ರಿ 3 months ಬ್ರಷ್ ಹ್ಯಾಸ್ ಟು ಬಿ ಚೇಂಜ್ಡ್. ಆಮೇಲೆ ವೈಲ್ ಬ್ರಷಿಂಗ್ ಅಡ್ಡ ಈ ತರ ಬ್ರಷ್ ಮಾಡಬೇಡಿ, ಮೇಲೆ ಕೆಳಗಡೆ ಅಥವಾ ರೌಂಡ್ ಆಗಿ. ಅಂಡ್ ಇಟ್ ಶುಡ್ ರೀಚ್ ಆಲ್ ದ ಸರ್ಫೇಸಸ್. ಮುಂದೆ ಮಾತ್ರ ಅಲ್ಲ, ಒಳಗಡೆ ಎಲ್ಲಾ ಸರ್ಫೇಸ್ ನ ರೀಚ್ ಆಗ್ಬೇಕು. ಯು ಸ್ಪೆಂಡ್ ಸಮ್ ಟೈಮ್, ಅಟ್ ಲೀಸ್ಟ್ 3 to 4 minutes ಫಾರ್ ಬ್ರಷಿಂಗ್. ಓಕೆ, ಇಷ್ಟನ್ನ ಮಾಡ್ತಾ ಇದ್ರೆ ಬ್ರಷ್. ಆಮೇಲೆ ಪೇಸ್ಟ್, ಇವಾಗ ಪೇಸ್ಟ್ ಬಗ್ಗೆ ತುಂಬಾ ಜನಕ್ಕೆ ಯಾವ ಪೇಸ್ಟ್ ಚೆನ್ನಾಗಿದೆ? ಹೌದು, ಒಂದ್ರಲ್ಲಿ ಫ್ಲೋರೈಡ್ ಇದೆ, ಒಂದ್ರಲ್ಲಿ ಲೈಮ್ ಇದೆ, ಒಂದ್ರಲ್ಲಿ ಸಾಲ್ಟ್ ಇದೆ, ಒಂದ್ರಲ್ಲಿ ಚಾರ್ಕೋಲ್ ಇದೆ, ಮೌತ್ ಫ್ರೆಶ್ನರ್ ಇದೆ. ಇದ್ರ ಬಗ್ಗೆ ನಿಮ್ಗೊಂದು ನಿಮ್ಗೆ ಇದಿರ್ಬೇಕಂದ್ರೆ ಈ ಒಂದು 50 ವರ್ಷದ ಮುಂಚೆ 60 ವರ್ಷದ ಮುಂಚೆ ಹೆಂಗಿತ್ತಂದ್ರೆ ಇವೆಲ್ಲ ಬ್ರ್ಯಾಂಡ್ ಬರೋಕ್ಕಿಂತ ಮುಂಚೆ ಬೇರೆ ಬ್ರ್ಯಾಂಡ್ಗಳೆಲ್ಲ ಇವಾಗ ಬಂದಿ ಟೂತ್ ಪೇಸ್ಟ್ ಅದು ಬರೋಕ್ಕಿಂತ ಮುಂಚೆ ಎಲ್ಲ ಯೂಸ್ ಮಾಡ್ತಾ ಇದ್ದಿದ್ದು ಚಾರ್ಕೋಲು, ಸಾಲ್ಟು, ನೀಮು ಅದನ್ನೇ ಯೂಸ್ ಮಾಡ್ತಾ ಇದ್ರು. ಇವರು ಮಲ್ಟಿನ್ಯಾಷನಲ್ ಕಂಪನೀಸ್ ಎಲ್ಲ ಬಂದ್ಬಿಟ್ಟು ಏನಂದ್ರೆ ಚಾರ್ಕೋಲ್ ಯೂಸ್ ಮಾಡಬೇಡಿ, ನೀಮ್ ಯೂಸ್ ಮಾಡಬೇಡಿ, ಸಾಲ್ಟ್ ಯೂಸ್ ಮಾಡಬೇಡಿ ಅಂತ ಅವ್ರ ಪ್ರಾಡಕ್ಟ್ಸ್ ಅನ್ನ ಮಾರ್ಕೆಟಿಂಗ್ ಮಾಡಿ 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 ಎಲ್ಲರಿಗೂ ಅದ್ರ ಬಗ್ಗೆ ಹ್ಯಾಬಿಟ್ ಮಾಡಿಸಿದ್ರು. ಇವಾಗ ಅದೇ ಕಂಪನಿಗಳು ನನ್ ಟೂತ್ ಪೇಸ್ಟ್ ಅಲ್ಲಿ ಸಾಲ್ಟ್ ಇದೆ, ಚಾರ್ಕೋಲ್ ಇದೆ, ನೀಮ್ ಇದೆ, ಚಾರ್ಕೋಲ್ ಇದೆ. ಎಕ್ಸಾಕ್ಟ್ಲಿ. ಅಂದ್ರೆ ನಮ್ಮ ಹಳೆ ಕಾಲದ ಆಯುರ್ವೇದ ಎಲ್ಲ ಇಟ್ ಇಸ್ ಪ್ರೂವನ್ ಸೈನ್ಸ್. ಅದನ್ನ ಏನ್ ಮಾಡ್ತಾರೆ ವೆಸ್ಟರ್ನ್ ಕಂಟ್ರೀಸ್ ಅನ್ನ ನಮಗೆಲ್ಲ ಮಿಸ್ಗೈಡ್ ಮಾಡಿ ಆತರ ಮಾಡಿದ್ದಾರೆ. ಬಟ್
ಪೇಸ್ಟ್ ಬಗ್ಗೆ ನಾನು ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದಕ್ಕಿಂತ ಬ್ರಷ್ ಈಸ್ ವೆರಿ ಇಂಪಾರ್ಟೆಂಟ್. 80% ಆಫ್ ದ ವರ್ಕ್ ಇಸ್ ಡನ್ ಬೈ ದ ಬ್ರಷ್. ನೀವು ಪೇಸ್ಟ್ ಯಾವ್ದಾರು ಯೂಸ್ ಮಾಡಿ, ಯಾವುದೇ ಪೇಸ್ಟ್ ಯೂಸ್ ಮಾಡಿ, ಬಟ್ ಬ್ರಷ್ ಒಂದು ಚೆನ್ನಾಗಿರ್ಬೇಕು. ಎಲೆಕ್ಟ್ರಿಕ್ ಬ್ರಷಸ್ ವರ್ಕ್ ಆಗುತ್ತಾ? ಡ್ಯೂ ಥಿಂಕ್ ಇಟ್ ಮೇಕ್ಸ್ ಮೋರ್ ಸೆನ್ಸ್ ಎಲೆಕ್ಟ್ರಿಕ್ ಬ್ರಷಸ್ ಇದನ್ನೇನೆ ಕೇಳ್ತಾ ಇದ್ದಾರೆ ಅಂದ್ರೆ ಎಸ್ಪೆಷಲಿ ಮಕ್ಕಳಿಗೆ. ಈ ಮಕ್ಕಳಿಗೆ ಮೋರ್ ದೆನ್ 2 minutes ಪೇಷನ್ಸ್ ಇರಲ್ಲ. ಅವ್ರಿಗೆ ಎಷ್ಟೇ ಹೇಳ್ಕೊಟ್ರು ಮೊದಲನೇ ದಿನ ಅಮ್ಮ ಅಪ್ಪ ಎದುರುಗಡೆ ಇರ್ತಾರೆ ಅಂತ ಕರೆಕ್ಟಾಗಿ ಬ್ರಷ್ ಮಾಡಬಹುದು, ಬಟ್ 3ನೇ ದಿನದಿಂದ ದೇ ವಿಲ್ ಗೋ ಬ್ಯಾಕ್ ಟು ದೇರ್ ಓನ್ ಮುಗಿಸ್ಕೊಂಡು ಕಾರ್ಟೂನ್ ಹೋಗ್ತಿದೆ ಅಂತ. ಬಟ್ ಎಲೆಕ್ಟ್ರಿಕ್ ಬ್ರಷಸ್ ಕೊಟ್ರೆ ನೀವು ಹೇಳ್ದಂಗೆ ಅದು ರೌಂಡ್ ಆಗಿ ಹೀಗೆ ತಿರುಗ್ತಾ ಇರುತ್ತೆ, ಸೊ ಎವ್ರಿಥಿಂಗ್ ಮೈಟ್ ಜಸ್ಟ್ ಗೋ. ಡು ಯು ಥಿಂಕ್ ಇಟ್ಸ್ ಬೆಟರ್? ಆಕ್ಚುಲಿ ಎಲೆಕ್ಟ್ರಿಕ್ ಬ್ರಷಸ್ ಇಂಟ್ರೊಡ್ಯೂಸ್ ಆಗಿದ್ದು ಫಾರ್ ದ ಸ್ಪೆಷಲ್ ಚೈಲ್ಡ್, ಸ್ಪೆಷಲ್ ನೀಡ್ಸ್ ಅವ್ರಿಗೆ ಅಂತ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ಇತ್ತೀಚೆಗೆ ಇಟ್ ಹಸ್ ಬಿಕಮ್ ವೆರಿ ಕಾಮನ್. ಅಬ್ರಾಡ್ ಅಲ್ಲಿ ಎಲ್ಲರೂ ಮ್ಯಾಕ್ಸಿಮಮ್ ಅದನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಸೊ ನೀವು ಕರೆಕ್ಟ್ ಆಗಿ ಬ್ರಷ್ ಮಾಡಿದ್ರೆ ಅದು ಕರೆಕ್ಟ್ ವರ್ಕ್ ಆಗುತ್ತೆ, ನೀವು ಮ್ಯಾನ್ಯುವಲ್ ಬ್ರಷಿಂಗು ಕರೆಕ್ಟ್ ವರ್ಕ್ ಆಗುತ್ತೆ. ಐ ಥಿಂಕ್ ಇಟ್ ಈಸ್ ಫಾರ್ ದ ಲೇಜಿ ಪೀಪಲ್ ಅಂತ ಕರಿಬಹುದು, ಯಾರಿಗೆ ಹಿಂಗೆ ಏನೇ ಕೈಯಲ್ಲಿ ಮಾಡೋದು ಬೇಡ ಅಂತಾರಲ್ಲ ಅಂತಲ್ಲ. ಬಟ್ ಡೆಫಿನೆಟ್ಲಿ ಇಟ್ ವರ್ಕ್ಸ್, ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಮ್ಯಾನ್ಯುವಲಿ ನೀಟಾಗಿ ಮಾಡಿದ್ರು ಅದು ಚೆನ್ನಾಗಿರುತ್ತೆ. ಬಟ್ ಯು ವಾಂಟ್ ಟು ಯೂಸ್ ಎಲೆಕ್ಟ್ರಿಕ್, ಇವನ್ ದಟ್ ಇಸ್ ಆಲ್ಸೋ ಗುಡ್ ಆಪ್ಷನ್. ಟೀತ್ಗಂತಾನೆ ಸ್ಪೆಷಲ್ ಆಗಿ ಯಾವ್ದಾದ್ರು ಒಂದು ಸೂಪರ್ ಫುಡ್ ಅನ್ನೋದಿದೆಯಾ, ಅಥವಾ ಸಮಥಿಂಗ್ ದಟ್ ಕ್ಯಾನ್ ಹೆಲ್ಪ್ ಆರ್ ಟೀತ್ ಮೇ ಬಿ ಶೈನ್ ಬೆಟರ್, ವೈಟ್ ಆಗೋದಕ್ಕೆ? ವೈಟ್ ಇಸ್ ನಾಟ್ ದಿ ಇಶ್ಯೂ, ಬಟ್ ಇನ್ನೂ ಸ್ಟ್ರಾಂಗ್ ಆಗಕ್ಕೆ, ಹಲ್ಲುಗಳು ಸ್ಟ್ರಾಂಗ್ ಆಗಕ್ಕೆ ಯಾವ್ದಾದ್ರು ಒಂದು ಸೂಪರ್ ಫುಡ್ ತರ ಏನಾದ್ರು ಇದೆಯಾ? ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಹಳೆ ಕಾಲದ ಜನಲ್ಲಿ ಮೇ ಬಿ ಸೆಂಚುರೀಸ್ ಬ್ಯಾಕ್ ನಮ್ಮ ಎನ್ಸೆಸ್ಟರ್ಸ್ ಇದ್ರಲ್ಲ, ಅವ್ರದ್ದು ಹಲ್ಲುಗಳು ಇಷ್ಟು ಸ್ಟ್ರಾಂಗ್ ಆಗಿದ್ವು ಅಂದ್ರೆ ಒಂದು ಕ್ಯಾವಿಟಿ ಇರ್ತಿರ್ಲಿಲ್ಲ, ಒಂದು ಗಮ್ ಡಿಸೀಸ್ ಇರ್ತಿರ್ಲಿಲ್ಲ. ಅವ್ರ ಸ್ಕಲ್ ಹಳೆ ತಲೆ ಬುಡೆ ತೆಗೆದ್ ನೋಡ್ರಿ ಎಲ್ಲಾ 32 ಹಲ್ಲುಗಳು ಹಂಗೆ ಇರುತ್ತೆ. ಸೊ ಯಾಕಪ್ಪ ಅಂದ್ರೆ ಆ ಟೈಮಲ್ಲಿ ಕುಕ್ಡ್ ಫುಡ್, ಬೇಕ್ಡ್ ಫುಡ್, ಪ್ರೊಸೆಸ್ಡ್ ಫುಡ್ ಇಂಥವೆಲ್ಲ ಯೂಸ್ ಮಾಡ್ತಾ ಇರ್ಲಿಲ್ಲ. ಅವಾಗೆಲ್ಲ ಹೆಲ್ದಿ ಫುಡ್, ಫಾಸ್ಟ್ ಫುಡ್ ಇರ್ಲಿಲ್ಲ, ಹೆಲ್ದಿ ಫುಡ್ ಇತ್ತು. ರಾ ಫುಡ್ ಯೂಸ್ ಮಾಡ್ತಾ ಇದ್ರು, ಬೇಕ್ಡ್ ಇರ್ಲಿಲ್ಲ. ಇವೆಲ್ಲ ಹಸಿ ತರಕಾರಿ ಅದು ಇದೆಲ್ಲ ವೆಜಿಟೇರಿಯನ್ಸ್ ತಿಂತಾ ಇದ್ರು. ನಾನ್ ವೆಜಿಟೇರಿಯನ್ಸ್ ಲೈಕ್ ಬೇಕ್ ಅಂದ್ರೆ ಕುಕ್ ಮಾಡ್ಲಾರ್ದೆ ಇರುವಂತ ಮೀಟ್ ತಿಂತಾ ಇದ್ರು. ಅವಾಗ ಏನಾಗ್ತಾ ಇತ್ತು, ಟೀತ್ಗೆ ಸಫಿಶಿಯಂಟ್ ವರ್ಕ್ ಸಿಗ್ತಾ ಇತ್ತು. ಟೀತು ಹೆಲ್ದಿ ಇರ್ತಾ ಇತ್ತು, ಗಮ್ಸ್ ಹೆಲ್ದಿ ಇರ್ತಾ ಇತ್ತು. ಸೊ ಇವಾಗ ಹೆಂಗಾಗಿದೆ ಅಂದ್ರೆ ಎವ್ರಿಥಿಂಗ್ ಈಸ್ ಪ್ರೊಸೆಸ್ಡ್, ಮೈಕ್ರೋ ಪ್ರೊಸೆಸ್ಡ್. ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಟೀತ್ ಕೆಲಸಾನೇ ಇಲ್ಲ, ಲಿಟರಲಿ ಸಾಲೋ. ಈ ತರ ಇರೋದ್ರಿಂದ ಐ ಥಿಂಕ್ ಟೀತ್ ಆರ್ ಗೆಟಿಂಗ್ ವೀಕರ್ ಅಂಡ್ ವೀಕರ್ ಡೇ ಬೈ ಡೇ. ಸೊ ಇಫ್ ಯು ವಾಂಟ್ ಟು ರಿಯಲಿ ಮೇಕ್ ಯುವರ್ ಟೀ ಸ್ಟ್ರಾಂಗರ್, ಆದಷ್ಟು ಇಂಥ ಫೈಬ್ರಸ್ ಫುಡ್ ತಿನ್ನಿ, ಫ್ರೂಟ್ಸ್ ತಿನ್ನಿ, ಆದಷ್ಟು ರಾ ಫುಡ್ ತಿನ್ನಿ, ಹೋಲ್ ಫುಡ್ಸ್ ತಿನ್ನಿ ಅಂತ. ಡೆಫಿನೆಟ್ಲಿ ಅದ್ರಲ್ಲಿ ಆ ತರ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಲೈಕ್ ಯುವರ್ ಟೀತ್ ಆರ್ ಗೋಯಿಂಗ್ ಟು ಬಿಕಮ್ ಸ್ಟ್ರಾಂಗ್. ಸೂಪರ್ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇವತ್ತು ಬಂದು ಇಷ್ಟೊಂದು ಸೂಪರ್ ಇನ್ಫಾರ್ಮೇಶನ್ ನಮಗೆ ಕೊಟ್ಟಿದ್ದಕ್ಕೆ ಇಟ್ ವಾಸ್ ವಂಡರ್ಫುಲ್ ಟು ಮೀಟ್ ಯು. ಅಂಡ್ ಎಸ್, ಐ ಆಮ್ ಶೋರ್ ನಮ್ಮ ವ್ಯೂವರ್ಸು, ಲಿಸ್ನರ್ಸು ಯಾರ್ಯಾರು ಕೇಳ್ತಾ ಇದಾರೋ, ನೋಡ್ತಾ ಇದಾರೋ, ಅವ್ರಿಗೆಲ್ಲರಿಗೂ ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.